ವೀಕ್ಷಕರೇ, ತಾವೆಲ್ಲ ನೋಡ್ತಾ ಇರ್ಬೋದು ಏನ್ ಸಾಹೇಬ್ರು ಇವತ್ತು ಈ ಭಾಗದಲ್ಲಿದ್ದಾರೆ ಅಂತ ಹೇಳಿ. ಏನಪ್ಪಾ ಒಂದು ಕೋಣೆಯಲ್ಲಿ ಸಾಹೇಬ್ರಿಗೆ ನಿಲ್ಸ್ಕೊಬಿಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ ಬಂದ್ರೆ ಇದಕ್ಕೆ ಉತ್ತರ, ನಾನು ಇವತ್ತು ಸ್ಟುಡಿಯೋದಲ್ಲಿ ಇದ್ದೇನೆ. ನಮ್ಮ ಸ್ಟುಡಿಯೋ ಅಲ್ಲ, ಆನ್ವಟ್ಟಿಯ AB ಅನ್ವರ್ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಒಬ್ಬ ಶ್ರಮಜೀವಿ ಯುವಕ ತಮ್ಮ ಜೀವನದಲ್ಲಿ ಸಾಮಾಜಿಕ ಜಾಲತಾಣವನ್ನು ಬಳಸಿ ಕಿರುಚಿತ್ರಗಳನ್ನು ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಮತ್ತು ಸಮಾಜಕ್ಕೆ ಒಂದು ಸಂದೇಶ ನೀಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ಯುವಕ ತಮ್ಮ ಶ್ರಮ ಜೀವನದಲ್ಲಿ ವೆಲ್ಡಿಂಗ್ ವೃತ್ತಿ ಮಾಡುತ್ತಿರುವಂತವರು ಇವತ್ತು ಎಡಿಟಿಂಗ್ ರೂಪದಲ್ಲಿ ಕಿರುಚಿತ್ರವನ್ನು ಸಿದ್ಧಪಡಿಸಿ ಪ್ರಶಸ್ತಿಯು ಸಹ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಯಾವ ತರದಲ್ಲಿ ಅವರು ತಮ್ಮ ಜೀವನದಲ್ಲಿ ಈ ಸಾಮಾಜಿಕ ಜಾಲತಾಣವನ್ನು ಬಳಸಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಇದೊಂದು ಹವ್ಯಾಸದ ರೂಪದಲ್ಲಿ ಮಾಡುತ್ತಿರುವಂತಹ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಅನ್ವರ್ ಅವರು ನೀಡಬೇಕಾಗಿದ್ದಾರೆ. ನಮ್ಮ ಇವತ್ತಿನ ಅತಿಥಿ AB ಅನ್ವರ್ ಅವರು. ನಾನು ಈ ಕಾರ್ಯಕ್ರಮಕ್ಕೆ ಅವರಿಗೆ ಮುಕ್ತ ಮನಸ್ಸಿನಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಅನ್ವರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ವೆಲ್ಕಮ್. ಎಷ್ಟು ವಯಸ್ಸು ಅನ್ನೋದು ನನ್ನ ಮೊಟ್ಟ ಮೊದಲ ಪ್ರಶ್ನೆ. ವಯಸ್ಸು ಇವಾಗ 32 ಆಗಿದೆ. 33 ರನ್ನಿಂಗ್. 32 ವರ್ಷ. ಓಕೆ. ನಿಮ್ಮ ಜೀವನದ ಮುಖ್ಯ ವೃತ್ತಿ ಏನು? ಮುಖ್ಯ ವೃತ್ತಿ ಅಂದ್ರೆ ಫ್ಯಾಬ್ರಿಕೇಶನ್, ವೆಲ್ಡಿಂಗ್ ವರ್ಕ್ಸ್. ವೆಲ್ಡಿಂಗ್. ಒಬ್ಬ ವೆಲ್ಡಿಂಗ್ ವರ್ಕ್ ಮಾಡುವಂತ ಯುವಕ ಎಡಿಟಿಂಗ್ ರೂಮ್ ಮಾಡ್ಕೊಂಡು ಸಾಮಾಜಿಕ ಜಾಲತಾಣ ಬಳಸಿ ಏನ್ ಮಾಡ್ಬೇಕು ಅಂತ ನೀವು ಬಂದಿದ್ದೀರಿ? ನಂದು ಅದೊಂದು ಹಾಬಿ ಸರ್. ಅದು ಏನಂದ್ರೆ ನಾನು ಫಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೆ ಇದು. ನಂದು ಫ್ಯಾಬ್ರಿಕೇಶನ್ ಒಂದು ಭಾಗ, ಅದು ಇನ್ನೊಂದು ಭಾಗ ಅಂದ್ರೆ ನಂದು ಇದೆ. ನಾನು ಏನೋ ಒಂದು ಆಗ್ಬೇಕು ಅಂತ ಹೋದವನು ಏನೇನೋ ಆಗ್ಬಿಟ್ಟಿದ್ದೀನಿ. ಏನಾಗಿದೆ ಅಂದ್ರೆ ನಾನು ಎಲ್ಲ ಹೋಗ್ಬೇಕು ಅಂತ ಅಚೀವ್ ಮಾಡ್ಬೇಕು. ಇಷ್ಟ ದಿನ ಎಲ್ಲ ಕಷ್ಟ, ಇಲ್ಲಿ ಫ್ಯಾಬ್ರಿಕೇಶನ್, ಈ ದುಡಿಮೆ ಅವೆಲ್ಲ ಬೇಡ, ಸ್ವಲ್ಪ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿರೋಣ ಅಂದ್ಬಿಟ್ಟು ಬೇರೆ ಒಂದು ಟ್ರ್ಯಾಕ್ ನ ಚೂಸ್ ಮಾಡಿದೆ ನಾನು. ಸುಮಾರು ಒಂದು 15-16 ವರ್ಷದ ಹಿಂದೆ ಚೂಸ್ ಮಾಡಿದಾಗ ನಾನು 17ನೇ ವಯಸ್ಸು, ಅವಾಗ 16-17ನೇ ವಯಸ್ಸು. 10th ಕ್ಲಾಸ್ ಇಂದಾನೆ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟೆ ಫುಲ್. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಒಂದು TV ಚಾನಲ್ಗೆ ಹೋದೆ. TV ಚಾನಲ್ಗೆ ಹೋದ್ಮೇಲೆ ಅಲ್ಲಿ ಒಂದು 6 ಮಂತ್ ಈ ತರ ಟ್ರೈನಿಂಗ್ ಎಲ್ಲ ಆಯ್ತು. ಅಲ್ಲಿ ಏನೋ ಒಂದು ಮಾಡೋಣ ಅನ್ನೋಷ್ಟರಲ್ಲಿ ಅಲ್ಲಿ ಏನೇನು ಆಗೋಯ್ತು, ಅಲ್ಲಿ TV ಚಾನಲ್ಲೇ ಕ್ಲೋಸ್ ಆಗೋಯ್ತು. ಆಮೇಲೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಂಡೆ. ಬೇಡ, ನನ್ಗೆ ಇದೆಲ್ಲ ಸೆಟ್ ಆಗಲ್ಲ ಅಂದ್ಬಿಟ್ಟು ನಾನು ಊರಿಗೆ ಹೋಗ್ಬಿಟ್ಟು ಇಲ್ಲೇ ಇಟ್ಕೊಂಡು ಏನಾದ್ರು ಮಾಡೋಣ, ಒಂದು ಟೀಮ್ ನಾವೇ ರೆಡಿ ಮಾಡೋಣ ಅಂತೇಳಿ ನನ್ನ ಜೊತೆಗೆ ಒಬ್ರು ನನ್ನ ಸ್ನೇಹಿತರಿದ್ದಾರೆ, ಮಾಲ್ತೇಶ್ ಅಂತ ಹೇಳಿ, ಶಿಕಾರಿಪುರದವರು. ಅವರು ನಾನು ಸೇರ್ಕೊಂಡ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ವೆಲ್ಡಿಂಗ್ ಕಲ್ತಿದ್ದ ಸಮಯ ಮತ್ತೆ ಎಡಿಟಿಂಗ್ ಕಲ್ತಿರೋ ಸಮಯ ಎಷ್ಟು ಅಂತ ನಮ್ಮ ಪ್ರಶ್ನೆ ನಿಮಗೆ. ಸರ್, ವೆಲ್ಡಿಂಗ್ ಕಲ್ತಿರೋದು ಹೆಂಗಂತ ಅಂದ್ರೆ, ಸ್ಕೂಲಿಗೆ ಹೋಗ್ತಿದ್ದೆ ನಾನು, ಹೈಸ್ಕೂಲ್ ಹೋಗ್ತಿದ್ದೆ, ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೆ. ಈವ್ನಿಂಗ್ ಟೈಮು ಒಂದು ಲ್ಯಾಪ್ಟಾಪ್ ಚಿಕ್ಕದು, ಅವಾಗೆಲ್ಲ ನೀವು ನೆನಪಿದೆ ಇರ್ಬೋದು ನಿಮ್ಗೆ, ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿರ್ತೀರಾ. ಏನಂದ್ರೆ ಈ ಮೊಬೈಲ್ ಅಲ್ಲಿ ಆಪ್ಗಳನ್ನ ಇಟ್ಕೊಂಡ್ಬಿಟ್ಟು ಎಡಿಟಿಂಗ್ ಮಾಡ್ತೀರಾ, ರೈಟ್? ನನ್ನ ಗುರುನೇ ಅದು ಸರ್, ಮೊಬೈಲಿಂಗ್ ಆಪ್ಸ್, ಮೊಬೈಲಿಂಗ್ ಎಡಿಟಿಂಗ್ ನನ್ನ ಗುರುನೇ ಅದು. ಅದೇ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಎಡಿಟಿಂಗ್ ಅಂತ ಹೇಳಿ. ಆಮೇಲೆ ನಮ್ಮ ಧನಂಜಯ ಸರ್ ಅಂತ ಒಬ್ರಿದ್ದಾರೆ, ನನ್ನ TV ಚಾನಲ್ ನನ್ನ ಗುರುಗಳು ಅವರು. ಅವ್ರು ಅಲ್ಲಿ ಏನಂದ್ರೆ ಟ್ರೈನಿಂಗ್ ಕೊಟ್ಟಿದ್ದು ಅವರೇ ನನಗೆ. ಸೊ ಅವರು ಒಂದು ಸ್ವಲ್ಪ ನನಗೆ ಟಚ್ ಕೊಟ್ಟಿದ್ರು, ಹಿಂಗ್ ಮಾಡ್ಬೇಕು, ಹಿಂಗಿಲ್ಲ, ಈ ತರ. ಈ ಒಂದು ಯೂಟ್ಯೂಬ್ ಚಾನಲ್ ನೀವು ನಡೆಸ್ತಾ ಇದ್ದೀರಾ ಅಂತ ಕೇಳಿದೆ. ಏನ್ ಹೆಸರು ಯೂಟ್ಯೂಬ್ ಚಾನಲ್? ಮೈತ್ರಾಲಿಸಾ ಪ್ರೊಡಕ್ಷನ್ ಅಂತ ಹೇಳಿ. ಇದು ನಾನು ಇಟ್ಟಿರೋ ಹೆಸರಲ್ಲ, ನಮ್ಮ ಗುರುಗಳು ಇಟ್ಟಿರೋ ಹೆಸರು. ಅವರೇ ಸ್ಟಾರ್ಟ್ ಮಾಡಿದ ಚಾನಲ್ ಇದು. ಅವ್ರು ಸ್ಟಾರ್ಟ್ ಮಾಡಿದ್ರು, ಅವ್ರು ಏನಾಯ್ತು, ಕಾಲಾಂತರಗಳಿಂದ ಅವರು TV ಚಾನಲ್ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು ಅವರು. ಸೊ ನಡ್ಸೋದಕ್ಕಾಗಲ್ಲ, ನೀವು ಮಾಡ್ಕೊಂಡು ಹೋಗಿ ರನ್ ಮಾಡಿ ಅಂತ ಬಿಟ್ರು. ಸೊ ಅವಾಗಿಂದ ಯಾರು ಒಂದು ಯೂಟ್ಯೂಬ್ ಚಾನಲ್ ನಡೆಸಿದ್ರು ಒಂದು ಉದ್ದೇಶ ಇಟ್ಕೊಂಡು ನಡೆಸ್ತಾರೆ. ನಿಮ್ಮ ಯೂಟ್ಯೂಬ್ ನ ಉದ್ದೇಶ, ಧ್ಯೇಯ ಏನು? ನಮ್ದು ಜನರಿಗೆ ಮನೋರಂಜನೆ ಕೊಡೋದು ಸರ್, ಜನರಿಗೆ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ಕೊಡೋದು. ಜನರ ಮನಸ್ಸಲ್ಲಿ ಇವಾಗಿನ ಒಂದು ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ದ್ವೇಷ ಹುಟ್ಟೋದು ಬಹಳ ಆಗಿದೆ. ನಾವು ಅದೆಲ್ಲ ಬೇಡ, ಅದೆಲ್ಲ ಏನಂದ್ರೆ ಇರೋದೇ 4 ದಿನ ಸರ್. ಇವತ್ತು ನಾವು ನನ್ನ ಜೊತೆ ನಿಂತ್ಕೊಂಡು ನೀವು ಮಾತಾಡ್ತಿದ್ರೆ ನಾಳೆ ಏನು ಗೊತ್ತಿಲ್ಲ. ಎಷ್ಟು ಜನರ ತಂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಿ ಸರ್? ನಮ್ಮ ಟೀಮ್ ಅಲ್ಲಿ ಪ್ರೊಡಕ್ಷನ್ ಮೆಂಬರ್ಸ್ ಅಂತ ಅಂದ್ರೆ 10 ಮೆಂಬರ್ಸ್ ಇದ್ದಾರೆ. ಅದೇ ನಾವು ಯೂನಿಟ್ ಅನ್ನ ತಗೊಂಡ್ ಹೋಗ್ತೀವಿ ಅಂದ್ರೆ ಒಂದು 40 ಮೆಂಬರ್ಸ್ ಸಿಗ್ತಾರೆ ನಮ್ಗೆ. ಯೂನಿಟ್ ಅಂತಂದ್ರೆ ಒಂದು ಸೆಟ್ಟಿಗೆ ಹೋದಾಗ ಅಲ್ಲಿ ಎಲ್ಲರೂ ಬರ್ತಾರೆ, ಆರ್ಟಿಸ್ಟ್ ಬರ್ತಾರೆ. ಅಷ್ಟು ಜನರಿಗೆ ಕರ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಸಿನಿಮಾ ಮಾಡಿದ್ರಿ ಸರ್, ಅಂಬೇಡ್ಕರ್ ರಂಗಮಂದಿರ ಮೂವಿ ನೋಡಿ ನೀವು ಹೇಳ್ತೀರಾ. ಒಂದು ಸಿನಿಮಾ ಮಾಡಿದ್ದೀರಿ? ಎಸ್. ಎಷ್ಟು ನಿಮಿಷದ ಸಿನಿಮಾ? ಮೋಸ್ಟ್ಲಿ 38 ನಿಮಿಷದ ಇರ್ಬೋದು ಅದು. ಕಿರುಚಿತ್ರ ವಿತ್ ಸಾಂಗ್ ಕೂಡ ಇದೆ ಸರ್ ಅದರಲ್ಲಿ. ಓನ್ಲಿ ಫಿಲಮ್ ಅಲ್ಲ, ವಿತ್ ಸಾಂಗ್ ಕೂಡ ಮಾಡಿದೀವಿ. ಅದು ನಮ್ಮ ಕನ್ನಡ ಗೌರ್ಮೆಂಟ್ ಶಾಲೆಗೆ, ಸರ್ಕಾರಿ ಶಾಲೆಗಳ ಉದ್ದೇಶ ಇಟ್ಕೊಂಡೇ ಮಾಡಿದೀವಿ ಸರ್. ಏನ್ ಸಂದೇಶ ಇದೆ ನಿಮ್ ಚಿತ್ರದಲ್ಲಿ? ಸರ್ ಸಂದೇಶ ಏನಂದ್ರೆ, ನಾವು ಇವಾಗ ನೀವು ಅಂದ್ರೆ 90s ಒಂದು ಇದನ್ನ ದಾಟ್ಕೊಂಡು ಬಂದವರು ನಾವು, ಆ ಒಂದು ಫೀಲ್ಡ್ ಇಂದ ಬಂದವರು. ಅವಾಗ ನೋಡಿ ಸರ್, ಬೀಳ್ಕೊಡುಗೆ ಸಮಾರಂಭ ಮಾಡ್ಲಿಕ್ಕೂ ನಮ್ಮ ಶಾಲೆಗಳಲ್ಲಿ ತುಂಬಾನೇ ಒಂದು ದುಡ್ಡಿನ ಕೊರತೆ ತುಂಬಾ ಇರ್ತಿತ್ತು.
ಸರ್ ನಾವೇನ್ ಮಾಡ್ತಿದ್ವಿ ಹೇಳಿ, ನಮ್ಮ ಮನೆಯಲ್ಲಿ ಏನೋ ಒಂದು ಹೂವನ್ನ ಕಿತ್ಕೊಂಡು ಹೋಗೋದು ಅಥವಾ ಗಮ್ ಟೇಪ್ನ ತಗೊಂಡು ಹೋಗೋದು, ನಾವೇ ಡೆಕೋರೇಷನ್ ಮಾಡೋದು, ಈ ತರ ಮಾಡ್ತಿದ್ವಿ. ನಮ್ಮ ಹೆಲ್ಪಿಗೆ ಯಾರು ಬರ್ತಾ ಇರ್ಲಿಲ್ಲ ಅವಾಗ, ಅಲ್ವಾ ಸರ್? ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳು ಆವಾಗ ಕಲ್ತೋರು ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ. ಈಗ ಎಕ್ಸಾಂಪಲ್ ಸರ್, ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ಪ್ರೈಮರಿಯಲ್ಲಿ ನನ್ನ ಜೊತೆಗೆ ಕಲ್ತೋರು, ಒಬ್ರು ಏನಂತಾರೆ ಅದು ಡಾಕ್ಟ್ರು, ಒಬ್ರು ಹಿಂಗೆ ಲಾಯರು, ಇನ್ನೊಬ್ರು ಈ ತಹಶೀಲ್ದಾರ್ ಅಂತಾರಲ್ವಾ, ಈ ತರ ಎಲ್ಲ ಆಗಿದ್ದಾರೆ. ಅವರು ಏನಾಗ್ಬೇಕು, ಈ ತರ ಆದಾಗ ನಾವು ಕಲ್ತಿರೋ ಶಾಲೆ ಕಡೆಗೆ ಸ್ವಲ್ಪ ಬರ್ಬೇಕು, ಹಿಂದಕ್ಕೆ ತಿರುಗಿ ನೋಡ್ಬೇಕು ನಾವು ಅಲ್ಲಿ ಏನ್ ಪ್ರಾಬ್ಲಮ್ ಇದೆ. ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಅನ್ನುವ ಉದ್ದೇಶ ನಿಮ್ದು ಇದೆ ಅಂತ ನನ್ನ ಅನಿಸ್ತಾ ಇದೆ. 100% ಸರ್, 100%. ಈ ಅಂಬೇಡ್ಕರ್ ಕಿರುಚಿತ್ರ ಮಾಡೋಕೆ ಮೂಲ ಉದ್ದೇಶ ಏನು? ಇದೇ ಸರ್ ಮೂಲ ಉದ್ದೇಶ. ನಾನು ಕಷ್ಟಪಟ್ಟಿದ್ದೆ, ನಾನು ನನ್ನ ಮೈಂಡಲ್ಲಿ ಯಾವತ್ತಿಂದನೂ ಒಂದಿತ್ತು. ನನ್ನ ಫಸ್ಟ್ ಮೂವಿ ಅಲ್ಲ ಸರ್ ಇದು, ಫಸ್ಟ್ ಮೂವಿ ಇಂಪಾನ ನಂದು. ಇದಕ್ಕಿಂತ ಮುಂಚೆ ಬೇರೆ ಮಾಡಿದ್ದೀನಿ. ಇಲ್ಲಿ ಅವಾರ್ಡ್ ಬಂದಿದೆ ನೋಡಿ ಸರ್, ಬೆಸ್ಟ್ ಡೈರೆಕ್ಟರ್ ಅಂತ ಬಂದಿದೆ ನೋಡಿ ಇಲ್ಲಿ. ನೀವು ಬೆಸ್ಟ್ ಡೈರೆಕ್ಟರ್ ಎಬಿ ಅನ್ವರ್ ಅಂತ ಹೇಳಿ. ಇದು ನನಗೆ ಫಸ್ಟ್ ಮೂವಿ ನಂದು ಇಂಪನ ಅಂತ ಹೇಳಿ. ಇಂಪನದಿಂದ ಪ್ರಾರಂಭ ಆಯ್ತು ಜೀವನ ಅಲ್ಲ ಸರ್, ಇಂಪನದಿಂದ ಪ್ರಾರಂಭ ಜೀವನ ಅಲ್ಲ, ಕರಿಯರ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಾರಂಭ ಯಾವಾಗಿಂದ? ಅದೇ ಸರ್ ಹೇಳಿದ್ನಲ್ವಾ, ಒಂದು 16 ವರ್ಷದ ಹಿಂದೆ ಫಸ್ಟ್ ಒಂದು ನಮ್ಗೆ ಶಾರ್ಟ್ ಮೂವೀಸ್ ಇದೆಲ್ಲ ಅದ್ರ ಬಗ್ಗೆ ನಂಗೆ ಐಡಿಯಾನೇ ಇರಲಿಲ್ಲ ಟೋಟಲ್ ಆಗಿ. ನಾನೇನ್ ಮಾಡ್ತಿದ್ದೆ ಅಂದ್ರೆ ನಮ್ಮ ಡೈರೆಕ್ಟರ್ಸ್ ಅವರೆಲ್ಲ ಜೊತೆ ಹೋಗ್ತಿದ್ದೆ. ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ಕ್ಯಾಮ್ರಾಮನ್ ಆಗ್ಬೇಕು, ನಾನು ಒಂದು ಬೆಸ್ಟ್ ಕ್ಯಾಮ್ರಾಮನ್ ಆಗ್ಬೇಕು. ಇವಾಗ್ಲೂ ಸರ್ ನನ್ನ ಮನ್ಸಲ್ಲಿದೆ, ನಾ ರೆಡ್ ಎಪಿಕ್ ಕ್ಯಾಮ್ರಾ ಹಿಡಿಬೇಕಂತ ಇದ್ದೀನಿ. ಫಿಲಮ್ ಅಲ್ಲಿ ಯೂಸ್ ಮಾಡ್ತಾರೆ, ನಾ ರೆಡ್ ಎಪಿಕ್ ಕ್ಯಾಮ್ರಾ ಯೂಸ್ ಮಾಡ್ಬೇಕಂತ ನನ್ನ ಮೈಂಡಲ್ಲಿ ಬಹಳ ಇದೆ. ಅದಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದೀರಾ ಎಲ್ಲ? 100% ಸರ್. ಈಗ ನಾವು ಶಾರ್ಟ್ ಮೂವೀಸ್ಗಳಲ್ಲೆಲ್ಲ ನಾನೇ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋದು. ಅಂದ್ರೆ ಈಗ ತಗೊಂತೀವಿ, ಕ್ಯಾಮ್ರಾಮನ್ಗಳು ಬರ್ತಾರೆ, ಅವ್ರಿಗೆ ಗೊತ್ತಿಲ್ಲದಿರೋದನ್ನ ನಾನು ಹೇಳ್ಕೊಡ್ತೀನಿ ಅವರಿಗೆ. ಅದಕ್ಕೆ ಡೈರೆಕ್ಟರ್ ಆಗಿದ್ದೀರಿ? ಡೈರೆಕ್ಟರ್ ಅದಕ್ಕಂತ ಅಲ್ಲ, ಬಟ್ ಹಿಂಗೆ ಎಲ್ಲನೂ ಮಾಡ್ತೀವಿ ಸರ್. ಎಡಿಟಿಂಗ್ ಮಾಡ್ತೀನಿ, ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡ್ತೀನಿ, ಓಕೆನಾ. ಆಮೇಲೆ ಸ್ಕ್ರಿಪ್ಟ್ ನಾನೇ ರೆಡಿ ಮಾಡೋದು, ಸ್ಕ್ರಿಪ್ಟಿಗೆ ಯಾರು ಇಲ್ಲ. ಈ ಸ್ಟುಡಿಯೋ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಸರ್ 4 ವರ್ಷ ಆಯ್ತು ನೋಡಿ. 4 ವರ್ಷ ಆಯ್ತು. ಈ ಸ್ಟುಡಿಯೋ ಆದ್ರ ಮೇಲೆ ಏನೇನ್ ಸಾಧನೆ ಇದೆ ನಿಮ್ದು? ಈ ಸ್ಟುಡಿಯೋ ಆದ್ಮೇಲೆ ಈ ರೆಕಾರ್ಡಿಂಗ್ಸ್ಗಳನ್ನೆಲ್ಲ ರೆಡಿ ಮಾಡ್ತೀನಿ. ರೆಕಾರ್ಡಿಂಗ್ ಯಾಕೆ ಬಂದ್ರಿ ನೀವು? ರೆಕಾರ್ಡಿಂಗ್ ಯಾಕೆ ಬಂದ್ರಿ ಅಂದ್ರೆ ನೋಡಿ, ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂದಾಗ ವಾಯ್ಸ್ ಡಬ್ ಮಾಡ್ಲೇಬೇಕು. ಹೌದು, ನಾವು ಬೇರೆ ಕಡೆ ಹೋಗ್ಬೇಕಾಗತ್ತೆ ವಾಯ್ಸ್ ಮಾಡೋದಿಕ್ಕೆ. ಇವಾಗ ನಾವು ಮೈಕ್ ಇಲ್ಲಿ ನಾವು ರೆಕಾರ್ಡ್ ತಗೊಂತಿರೋದು ಬೇರೆ, ವಾಯ್ಸ್ ಡಬ್ಬಿಂಗ್ ಅಲ್ಲಿ ಮೂವಿ ಒಳಗಡೆ ಬರೋದು ಬೇರೆ. ಹೌದು. ಸೊ ನಾನು ಅವಾಗ ಏನ್ ಪ್ಲಾನ್ ಮಾಡ್ತಿದ್ವಿ ಅಂದ್ರೆ, ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರ್ಲಿಲ್ಲ ಸರ್ ಅವಾಗ. ನಮ್ ಮೇಡಮ್ ಅವರೊಬ್ರು ಇದ್ದಾರೆ, ರೋಜಾ ಮೇಡಮ್ ಅಂತೇಳಿ, ಅವ್ರದ್ದು ಒಂದು ಲ್ಯಾಪ್ಟಾಪ್ ಇತ್ತು. ಅದು 2 GB ರ್ಯಾಮ್. ತುಂಬಾ ಕಷ್ಟದಿಂದ ಪ್ರಾರಂಭ ಮಾಡಿ. ತುಂಬಾ ಕಷ್ಟ ಸರ್. ಏನ್ ಕಷ್ಟ ಅಂತಂದ್ರೆ ಅವಮಾನನೂ ಅಷ್ಟೇ ಆಗಿದೆ ನಮ್ಗೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಯಾವ ಮನುಷ್ಯ ಕಷ್ಟ ಪಡ್ತಿರ್ತಾನೆ ಆ ಮನುಷ್ಯನಿಗೆ ಅವಮಾನ ಅದೊಂಥರ ಕಟ್ಟಿತ್ತ ಬುತ್ತಿ ಅಂತಾರಲ್ವಾ, ಆ ತರ ಅದು. ಈ ಒಂದು ಸಾಮಾಜಿಕ ಜಾಲತಾಣ ಉಪಯೋಗಿಸಿದಾಗ, ಒಂದು ಶಾರ್ಟ್ಸ್ ಮೂವಿ ಆಗಿರ್ಲಿ, ಏನಾದ್ರೂ ಒಂದು ಪ್ರಾರಂಭ ಮಾಡಿದಾಗ ಸ್ಥಳೀಯರಲ್ಲಿ ಒಂದು ಅವಹೇಳನ ಪ್ರಾರಂಭ ಆಗತ್ತೆ. ನಿಮಗೆ ಈ ತರ ಕಾಡ್ತಾರೆ? ಸ್ಥಳೀಯರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳೋದು ಸರ್. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕಪಕ್ಕನೂ ಹೇಳ್ತಿದ್ರು, ಎಲ್ಲ ಹೋಗ್ತಾವನೆ, ಏನೋ ಮಾಡ್ತಾವನೆ, ಹೆಂಗೋ ಅಂತೇಳಿ. ಅವೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳೋದು ಸರ್. ಸರ್ ಯಾವ ಮನುಷ್ಯ ಅವನೊಂದು ಟ್ರ್ಯಾಕ್ ನ ರೆಡಿ ಮಾಡ್ಕೊಂಡಾಗ ತಲೆ ಕೆಡಿಸ್ಕೊಂಡ ಅಂತಂದ್ರೆ ಆ ಟ್ರ್ಯಾಕ್ ಅಲ್ಲಿ ಹೋಗಕ್ ಚಾನ್ಸ್ ಇಲ್ಲ. ಅಕ್ಕಪಕ್ಕ ತಲೆ ಕೆಡಿಸ್ಕೊಬ್ರಿ ಸರ್, ಅವ್ರನ್ನ ತಗೊಂಡ್ ನಾನೇನ್ ಮಾಡ್ಲಿ? ನನಗೇನು, ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿಗೆ ನನಗೆ ನೆಮ್ಮದಿ ಇದ್ರೆ ಸಾಕು. ನನಗೆ ನಾನು ಇದ್ರೊಳಗೆ ಆರಾಮಾಗಿದ್ದೀನಿ ಸರ್. ಖಾಲಿ ನಂಗೆ ಟೈಮ್ ವೇಸ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ಎನಿ ಟೈಮ್ ಬ್ಯುಸಿಯಾಗಿರ್ಬೇಕು ಅಂತ ಇಷ್ಟಪಡೋನು ನಾನು. ಸೊ ಅವಮಾನಗಳು ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ರೆ, ನಮ್ಗೆ ಈ ಶೂಟಿಂಗಿಗೆ ಹೋಗ್ತಿದ್ವಿ ಸರ್ ನಾವು ಬೇರೆ ಕಡೆ. ಹೋಗ್ಬೇಕಾದ್ರೆ ಅಲ್ಲಿ ಹತ್ರದವ್ರು ಅಲ್ಲಿ ನಮ್ಗೇನ್ ಕರ್ಸಿರ್ತಾರಲ್ವಾ ನಮ್ಗೆ, ಅವರೆಲ್ಲ ನಮ್ಗೆ ಓಕೆ. ಬಟ್ ಬೇರೆಯವ್ರ ಮನೆಗೆ ಹೋದಾಗ, ಇಲ್ಲ ಪಿಕ್ಚರ್ ಈ ತರ ಶೂಟಿಂಗಿಗೆ ಬಂದಿದ್ದಾರೆ, ಶಾರ್ಟ್ ಫಿಲ್ಮ್ ಮಾಡ್ತಿದ್ದಾರೆ ಅಂತ ಅಂದಾಗ ನಮ್ ಜೊತೆಗೆ ಇರ್ತಿದ್ರಲ್ವಾ, ಅವ್ರಿಗೆ ಏನ್ ದೊಡ್ಡ ಮೂವಿ ಎಲ್ಲ ಬಿಡಲಿ, ಅದೇನು ಮೊಬೈಲ್ ಹಿಡ್ಕೊಂಡು ಬರ್ತಾರೆ. ಇದು ಕಾಮನ್ ನಮ್ ಕಡೆ, ಹಳ್ಳಿ ಭಾಗದಲ್ಲೆಲ್ಲ ಕಾಮನ್. ಸೊ ಆತರ ಬೇಜಾರಾಗದ್ ನಮ್ಗೆ. ನಾವು ಅವ್ರಿಗೇನು ಅನ್ಲಿಲ್ಲ, ಅವ್ರು ಯಾಕೆ ನಮ್ಗೆ ಈ ತರ ಅಂತಾರೆ, ಆ ತರ. ಆಮೇಲೆ ಯಾರ್ದಾರು ಒಂದು ಹೆಲ್ಪ್ ಕೇಳಿದಾಗ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಅವಮಾನ ಪಡಿಸಿ ಕಳಿಸಿದಂತ ಘಟನೆ ನಡೆದಿದೆ, ರೀಸೆಂಟ್ ಆಗಿ ನಡೆದಿದೆ ಸರ್. ರೀಸೆಂಟ್ ಅಂದ್ರೆ ಒಂದು 3 to 4 days ಹಿಂದೆ ಒಂದು ಫಂಕ್ಷನ್ ಹೋಗಿದ್ದೆ ನಾನು. ತುಂಬಾ ಕಷ್ಟಪಟ್ಟು ಅಲ್ಲಿ ಒಂದು ಕೊರಿಯೋಗ್ರಫಿ ಎಲ್ಲ ಮಾಡಿದ್ವಿ. ನಾನು ಮೂಲತಃ ಡ್ಯಾನ್ಸರ್ ಕೂಡ ಹೌದು ನಾನು. ಏನೇನ್ ನಿಮ್ಮ ಒಳಗೆ ಏನೇನಿದೆ? ಆತ್ಮ ಡೈರೆಕ್ಟರ್ ಆದ್ರಿ, ಕ್ಯಾಮ್ರಾಮನ್ ಆಗಿದ್ರಿ, ಡ್ಯಾನ್ಸರ್ ಆಗಿದ್ರಿ, ಎಡಿಟರ್ ನೀವೇ, ಆಕ್ಟರ್ ನೀವೇ, ಸ್ಕ್ರಿಪ್ಟ್ ರೈಟರ್ ನಾನೇ. ಸ್ಕ್ರಿಪ್ಟ್ ರೈಟರ್ ನಿಮ್ದೆ, ಸ್ಕ್ರೀನ್ ಪ್ಲೇ ನಾನೇ ಮಾಡ್ತೀನಿ. ಸ್ಕ್ರೀನ್ ಪ್ಲೇ ನಿಮ್ದು. ರೆಕಾರ್ಡಿಂಗ್ ನಾವೇ ಮಾಡ್ತೀವಿ. ಮ್ಯೂಸಿಕ್ ನಾವೇ ರೆಡಿ ಮಾಡ್ತೀವಿ. ಸಕಲ ಕಲಾ ವಲ್ಲಭ ಅನ್ಬೋದಾ?
ನಮ್ ಸರ್ ಅವ್ರು ಇದನ್ನ ಆಲ್ರೆಡಿ ಮಲ್ಟಿ ಟ್ಯಾಲೆಂಟೆಡ್ ಅಂತ ಇಟ್ಟಿದ್ರು, ಅಷ್ಟೇ ಇಟ್ಟಿದ್ರು ಹೆಸರನ್ನ. ಪಂಜು ಅನ್ನೋದೊಂದು ಅವರು ಡೈರೆಕ್ಷನ್ ಅಲ್ಲಿ ಮಾಡಿದ್ದಾರೆ, ಅದ್ರೊಳಗೆ ನಾನು ಆಕ್ಟ್ ಮಾಡಿದ್ದೀನಿ, ಅದ್ರೊಳಗೆ ನಾನು ಟೈಟ್ಲ್ ಹಾಕಿದ್ದಾರೆ ಮಲ್ಟಿ ಟ್ಯಾಲೆಂಟೆಡ್ ಎವಿ ಅನ್ವರ್ ಅಂತ ಅಂದ್ಬಿಟ್ಟು ಅದ್ರೊಳಗೆ ಹಾಕಿದ್ದಾರೆ ಹೆಸರನ್ನ. ಅಲ್ಲ, ಈ 32 ವರ್ಷದ ವಯಸ್ಸಿನಲ್ಲಿ ಇಷ್ಟೆಲ್ಲ ನಿಮ್ಮಲ್ಲಿರುವಂತಹ ಹಾಬಿಗಳು ನೀವು ಜನರಿಗೆ ತಲುಪಿಸಕ್ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಗುರಿ ಏನು, ಉದ್ದೇಶ ಏನು? ಗುರಿ ನನ್ನ ಗುರಿ ಏನಂದ್ರೆ ನನ್ನ ಜೊತೆಲಿ ಇರೋರೆಲ್ಲ ಚೆನ್ನಾಗಿರ್ಬೇಕು. ಫಸ್ಟ್ ಆಫ್ ಆಲ್ ನನ್ ಒಂದು ಟೀಮ್, ನನ್ ಮೈತ್ರಾಲಿಸಾ ಪ್ರೊಡಕ್ಷನ್ ಅಂತ ಅಂದ್ರೆ ಆ ಟೀಮಲ್ಲಿ ಹೋದ್ರೆ ನಮ್ಗೊಂದು ಏನೋ ಒಂದು ಚಾನ್ಸ್ ಸಿಗುತ್ತೆ. ನಮ್ ಜೊತೆಗೆ ಯಾರಾದ್ರೂ ಬಂದ್ರೆ ನಾವು ಅವ್ರಿಗೆ ಯಾವತ್ತೂ ಸರ್ ಮೋಸ ಇಲ್ಲ, ನಿರಾಸೆ ಮಾಡಲ್ಲ ಸರ್, 100% ಮಾಡಲ್ಲ ಸರ್. ಈಗಲೂ ನಿಮ್ಗೆ ಅವಶ್ಯಕತೆ ಇದೆಯಾ ಜನರದ್ದು? 100% ಇದೆ ಸರ್. ಈಗ ಹೊಸ ಮೂವಿದ್ ಈಗ ಒಂದು ನೆಕ್ಸ್ಟ್ ಒಂದು ಪ್ಲಾನ್ ಇದೆ ನನ್ಗೆ ಏನಂದ್ರೆ ಅಂಬೇಡ್ಕರ್ ರಂಗಮಂದಿರದಲ್ಲಿ ಅವಮಾನ ಆಗಿದೆ ಸರ್ ಕೆಲವೊಂದ್ ಕಡೆಯಿಂದ, ಯಾಕಂದ್ರೆ ಓಡ್ಲಿಲ್ಲ ಮೂವಿ, ಅದು ಓಡ್ಲಿಲ್ಲ ಸರ್. ಅದು ನಿಮ್ ಎಕ್ಸ್ಪೆಕ್ಟೇಷನ್ ತುಂಬಾ ಮಾಡಿದ್ದೆ ಸರ್ ನಾನು, ಫುಲ್ಫಿಲ್ ಆಗಿಲ್ಲ ಅದ್ರಿಂದ. ಯಾಕಂದ್ರೆ ನೋಡಿ, ಇದು ಇಂಪನ ಮಾಡಿದಾಗ ನಾನು, ನೀವು ನಂಬ್ತಿರೋ ಬಿಡ್ತಿರೋ, ಸ್ಪಾಟ್ ಡಿಸಿಷನ್, ಸ್ಪಾಟ್ ಸ್ಕ್ರಿಪ್ಟ್ ಅದೆಲ್ಲ. ಅದ್ ಹೆಂಗಂದ್ರೆ ಇವತ್ತು ನನ್ನ ಮೈಂಡಲ್ಲಿ ಬಂತು, ಗುರು ನಮ್ಮ ಮಾಲ್ತೇಶ್ ಅಂತ ಇದ್ದಾರೆ ಶಿಕಾರಿಪುರದವ್ರು, ಅವ್ರು ನನ್ನ ಜೊತೆಗೆ ಎನಿ ಕ್ಲೋಸು, ನಮ್ಮ ಗೌಡ್ರಿಗೆಲ್ಲ ಗೊತ್ತಿದ್ದಾರೆ, ನಾನು ಅವ್ರು ಬಿಟ್ಟಿರೋದಿಲ್ಲ, ನಾವು ಜೊತೆಲೇ ಇರ್ತೀವಿ ನಾವು. ಅವರು ನಾವು ಹೆಂಗಂದ್ರೆ ನಾವು ಒಂಥರ 2 ಕೈಗಳಿದ್ದಂಗೆ ನಾವು, ಅವ್ರನ್ನ ಬಿಟ್ಟು ನಾನಿರಲ್ಲ, ನಾನು ಬಿಟ್ಟು ಅವ್ರಿರಲ್ಲ, ಅವ್ರಿಲ್ಲ ಅಂದ್ರೆ ನಿಮ್ಗೆ ಮೂಡೇ ಇರಲ್ಲ, ಸರಿ ಇರಲ್ಲ. ಹಂಗೆ 2 ಜೀವ ಒಂದು ದೇಹ 100% ಸರ್, 100%. ನಮ್ಮಲ್ಲಿ ನೋಡಿ ಜಾತಿ ಭೇದ ಅನ್ನೋದು ಯಾವ್ದು ಇಲ್ಲ, 3 ಧರ್ಮದವರು ಇದ್ದಾರೆ ಸರ್ ನಮ್ಮಲ್ಲಿ. ಸ್ಟಿಫನ್ ಅಂತ ಇದ್ದಾರೆ ಸಿರ್ಸಿ ಅವರು, ಕ್ರಿಶ್ಚಿಯನ್ಸ್, ನಾವು ಮುಸ್ಲಿಮ್ಸ್, ನಮ್ಮಲ್ಲಿ ಎಲ್ಲ ಹಿಂದೂಗಳು ಎಲ್ಲರೂ ಇದ್ದಾರೆ. ನಮ್ಮಲ್ಲಿ ಅದೆಲ್ಲ ಸೀನೆ ಇಲ್ಲ. ಅನ್ಯೋನ್ಯತೆ, ಸಾಮರಸ್ಯ ಎಲ್ಲ ನಿಮ್ಮಲ್ಲಿ 100% ಸರ್. ಸೌಹಾರ್ದತೆ ನಿಮ್ಮ ಮೂಲ ಉದ್ದೇಶ. ಎಸ್ ಸರ್. ನಿಮಗೆ ಅಂಬೇಡ್ಕರ್ ಫಿಲ್ಮ್ ನಿಂದ ನಿಮಗೆ ಊಹೆ ಮಾಡಿದಷ್ಟು ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ? ಇಲ್ಲ ಸರ್, ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಂಪನದೊಳಗೆ ನಾನು ಹೇಳ್ತಾ ಇದ್ದೆ ಅದನ್ನೇ, ಸಾರಿ ಅಲ್ಲಿ ನಿಲ್ಸಿದೆ ನಾನು. ಇಂಪನ ಮಾಡ್ಬೇಕಾದ್ರೆ ನಾನು ಸ್ಪಾಟ್ ಅಲ್ಲಿ ರೆಡಿ ಮಾಡಿದ್ದು ಸ್ಕ್ರಿಪ್ಟ್. ನಾವು 2 ದಿನದಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡಿದೆ, 2 ದಿನ ಶೂಟಿಂಗು. ಎಷ್ಟು ಖರ್ಚಾಗಿರ್ಬೋದು ಸರ್? ಒಂದು ಅಂದಾಜ್ ಜಸ್ಟ್ ಒಂದು ಕ್ಲೀವ್ ನಿಮ್ ಕಡೆಯಿಂದ ಒಂದು 50,000. ತುಂಬಾ ದೊಡ್ಡಕ್ಕೆ ಹೋಗ್ಬಿಟ್ರಿ ನೀವು. 50,000 ತುಂಬಾ ದೊಡ್ಡಕ್ಕೆ ಹೋಗ್ಬಿಟ್ರಿ. 5,000 ರೂಪಾಯಿ ಸರ್, 5,000 ರೂಪಾಯಿ. ವಾಯ್ಸ್ ಡಬ್ಬಿಂಗ್ ನಮ್ದೆ, ಎಡಿಟಿಂಗ್ ನಮ್ದೆ. ನೀವು ಅವಾಗ್ಲೇ ಕೇಳಿದ್ರಿ ಈ ಸ್ಟುಡಿಯೋ ಯಾಕೆ ಮತ್ತೆ ರೆಕಾರ್ಡಿಂಗ್ ಸೇಮ್ ಖರ್ಚು ನಾವು ಅಲ್ಲಿ ಉಳಿಸ್ತೀವಿ. ಎಲ್ಲ 5,000 ನಿಮ್ ಖರ್ಚಾಯ್ತು, ಊಟ ತಿಂದಿದ್ ಖರ್ಚಷ್ಟೇ. ಗಳಿಕೆ ಎಷ್ಟು ಸರ್? ಗಳಿಕೆ ಅಂದ್ರೆ ಜನರನ್ನ ತುಂಬಾ ಗಳಿಸಿದ್ದೀನಿ ಅದರಿಂದ. ಯಾಕಂದ್ರೆ ನೋಡಿ, 38K ಅಲ್ಲಿ ತನಕ ಹೋಗ್ಬಿಡ್ತು, ರೀಚ್ ಆಗ್ಬಿಡ್ತು ಸರ್. ನನ್ಗೆ ನಂಬಕ್ಕಾಗ್ಲಿಲ್ಲ. ನಾವು ಅವಾಗೆಲ್ಲ ಮಾಡ್ತಾ ಇದ್ದಿದ್ದು ಒಂದು 1.2K 2.2K ಆಗ್ತಿದ್ವು. ನನಗೆ ಆಶ್ಚರ್ಯ ಅದು. ಆ ಮೂವಿನ ಚಾಲೆಂಜ್ ನಮ್ಮ ಟೀಮಲ್ಲೇ ಇಲ್ಲ ಕಂಡ್ರೆ, ಒಂದು 5K ಆಯ್ತು ಅಂದ್ರೆ 5,000 ಜನ ನೋಡಿದ್ರೆ ಫೈನಲ್ ಅದು ಅಂತ ಹೇಳಿ ಸರ್ ಹೇಳ್ತಿದ್ದೀನಿ. ದಿನದಿಂದ ದಿನಕ್ಕೂ ಮೂವಿ ಓಡ್ತಿದೆ, ಅದು ದಿನದಿಂದ ದಿನಕ್ಕೂ ಕಮೆಂಟ್ಗಳು ಬರ್ತಿದಾವೆ. ದಿನದಿಂದ ದಿನಕ್ಕೂ ನನಗೆ ಕಾಲ್ ಮಾಡ್ಬಿಟ್ಟು, ಸರ್ ಹಿಂಗೆ ಮೂವಿ ಈ ತರ ಬರ್ತಿದೆ, ತುಂಬಾ ಚೆನ್ನಾಗಿ ಬರ್ತಿದೆ, ಮದರ್ ಸೆಂಟಿಮೆಂಟ್ ಇಟ್ಕೊಂಡ್ ಮಾಡಿದೀರಾ ಅಂತ ಹೇಳಿ. ಆ ಮೂವಿನ ಈ ತರ ಆಗಿದೆ ಅಂದಾಗ ನಾ ಅಂಬೇಡ್ಕರ್ ರಂಗಮಂದಿರನ ಇನ್ನೂ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಅದಕ್ಕೆ ಎಷ್ಟು ಖರ್ಚು ಬಂತು ಸರ್? ಅದು ನೀವು ನಂಬಲ್ಲ, 1.5 ಲಕ್ಷ ರೂಪಾಯಿ, 1,20,000 ರೂಪಾಯಿ ಆಗಿದೆ. 5,000ದಿಂದ ಪ್ರಾರಂಭ ಮಾಡಿದಂತ ಅನ್ವರ್ ಅವರ ಇಂಪನ ಚಿತ್ರ 1.5 ಲಕ್ಷಕ್ಕೆ ತೆಗೆದುಕೊಂಡ ಖರ್ಚು ವೆಚ್ಚ ಯಾಕೆ ಇಷ್ಟು ಅಂತ ನನ್ನ ಪ್ರಶ್ನೆ. ಅಲ್ಲಿ ನಾನು ದುಡುಕಿದ್ದೀನಿ ಸರ್, ನಾನು ಹೆಜ್ಜೆ ಇಟ್ಟಿದ್ದೀನಿ. ಎಸ್ ಸರ್, 100%. ಯಾಕೆ ಸರ್ ಏನಾಯ್ತು ಅಂದ್ರೆ, ಮೂಲ ಉದ್ದೇಶನೂ ಇದೆ. ಬಹಳಷ್ಟು ಯುವಕರು, ಜಾತಿ ಧರ್ಮ ಭೇದ ಅದು ಬೇರೆ ಸರ್, ಬಹಳಷ್ಟು ಯುವಕರು ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ಕೊಂಡು ಏನೋ ಜೀವನ ರೂಪಿಸ್ಕೋಬೇಕು ಅಂತ ಬರ್ತಾರೆ. ಮೊಟ್ಟ ಮೊದಲ ಹೆಜ್ಜೆ ಸಕ್ಸಸ್ ಕಂಡ ತಕ್ಷಣ 2ನೇ ಹೆಜ್ಜೆಗೆ ದುಡುಕ್ತಾರೆ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಈ ಪ್ರಶ್ನೆ ಯಾಕೆ ಕೇಳ್ತಾರೆ, ಬಹಳಷ್ಟು ನಮ್ಮ ವೀಕ್ಷಕರಿಗೆ ಇದೊಂದು ಈ ಪ್ರಶ್ನೆಯಿಂದ ಒಂದು ಉತ್ತರ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ದುಡ್ಡು ಹಾಕಕ್ಕಿಂತ ಮುಂಚೆನೆ ಒಂದು ಹೆಜ್ಜೆ ನಿಂತು ಯೋಚನೆ ಮಾಡ್ಬೇಕು, ಆಲೋಚನೆಗೋಸ್ಕರ ಈ ಪ್ರಶ್ನೆ. ಸರ್ ಏನಂದ್ರೆ, ನಮ್ದು ಪ್ರೊಡಕ್ಷನ್ ಅಲ್ಲಿ ಶಾರ್ಟ್ ಮೂವಿ ಎಡಿಟಿಂಗ್ ಎಲ್ಲ ಮಾಡ್ತೀವಿ, ಸಾಂಗ್ ರೆಕಾರ್ಡಿಂಗ್ ಮಾಡ್ತೀವಿ, ಮ್ಯೂಸಿಕ್ ನಾವೇ ರೆಡಿ ಮಾಡ್ಕೊಡ್ತೀವಿ, DJ ಸಾಂಗ್ಸ್ ಎಲ್ಲ ನಾವೇ ರೆಡಿ ಮಾಡ್ತೀವಿ. ಅವೆಲ್ಲ ಏನಂದ್ರೆ ಕಡಿಮೆ ರೇಟಿಗೆ ಮಾಡ್ಕೊಡ್ತಿದ್ವಿ. ಅದನ್ನ ಸೇವ್ಸ್ ಮಾಡ್ತೀವಿ, ಅಮೌಂಟ್ನೆಲ್ಲ ಸೇವಿಂಗ್ ಮಾಡ್ತೀವಿ. ನಾವು ಸೇವಿಂಗ್ ಮಾಡಿದಾಗ ಒಂದ್ ಸ್ವಲ್ಪ ಅಮೌಂಟ್ ಇತ್ತು ನಮ್ಮಲ್ಲಿ, ನಾವು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಒಂದು ಸ್ವಲ್ಪ ಅಮೌಂಟ್ ರೆಡಿ ಮಾಡ್ಕೊಂಡಿದ್ವಿ ನಾವು. ನೆಕ್ಸ್ಟ್ ಏನಾಯ್ತು ಅಂದ್ರೆ, ಒಂದು ಪ್ಲಾನ್ ಬಂದು ನನಗೆ ನಮ್ಮ ಟೀಮ್ನವ್ರ ಜೊತೆ ಕೂತ್ಕೊಂಡು ಮಾತಾಡಿದೆ, ಒಂದು ಡಿಸ್ಕಷನ್ ನಡೀತು. ನನ್ನ ಮೈಂಡಲ್ಲಿ ಈ ತರ ಪ್ಲಾನ್ ಇದೆ, ನಾನು ಅಂಬೇಡ್ಕರ್ ಅವ್ರ ಹೆಸರು ಇಡ್ಬೇಕಂತ ಇದ್ದೀನಿ ಅಂತ ತಕ್ಷಣ ಸ್ವಲ್ಪ ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ಅವ್ರ ಹೆಸರನ್ನ ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡಕ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ದೊಡ್ಡವ್ರ ಹತ್ರ ಕೇಳಿದ್ವಿ, ಕೆಲವ್ರು ಲಾಯರ್ಸ್ಗಳ ಹತ್ರ ಕೇಳಿದ್ವಿ, ಕೆಲವೊಬ್ರು ಈ ತರ ಇರ್ತಾರಲ್ವಾ, ನಮ್ಮ ಶಿಕ್ಷಕರು ಮಂಜುನಾಥ್ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ನಾನು ಕೇಳಾದ್ಮೇಲೆ ಬಟ್ ಇಟ್ಕೊಳ್ಳಿ, ಒಳ್ಳೇದಕ್ಕೆ ಇಟ್ಕೊಳ್ಳಿ ಅವ್ರ ಹೆಸರನ್ನ, ಅದರಿಂದ ಅವ್ರ ಹೆಸರಿಂದ ಏನಾಗಬೇಕು ಆಗ್ಬಾರ್ದು.
ಆಮೇಲೆ ತುಂಬಾ ಅತಿಯಾಗಿ ಅವ್ರ ಹೆಸರನ್ನ ಬಳಕೆ ಮಾಡಬೇಡಿ ಸ್ಕ್ರಿಪ್ಟ್ ಅಲ್ಲಿ ಅಂತ ಅಂದ್ರು. ಈ ತರ ಎಲ್ಲ ನೋಡ್ಕೊಂಡು ನಾವು ಮೂವಿ ಸ್ಟಾರ್ಟ್ ಕಾನೂನಾತ್ಮಕ ತೊಡಕು ಬರೆದು ಇರೋ ತರ ಪ್ರಾರಂಭ ಮಾಡಿದ್ವಿ. ಏನಾಗ್ಬಿಡ್ತು ಅಂತಂದ್ರೆ ನನಗೆ ನೋಡಿ ಇಂಪನ ಇದೇ ಊರಲ್ಲಿ ಮಾಡಿದ್ದು ನಾನು, ಇದೇ ಊರಲ್ಲಿ ಲೋಕಲ್ ಅಲ್ಲೇ ಮಾಡಿರೋದು ನಾನು. ನನ್ ಖರ್ಚು ಜಾಸ್ತಿ ಬರಲ್ಲ, ಆನ್ವಟ್ಟಿಯಲ್ಲೇ ಮುಗಿಸ್ಬಿಟ್ವಿ. ಅಂಬೇಡ್ಕರ್ ರಂಗ ಮಂದಿರ ಮಾಡಿದಾಗ ಸಿಗ್ಗ ಇದೆಯಲ್ವಾ, ಸಾಗರದ ಹತ್ರ ಈ ಇಂಡೋಲಿ ಸಿಗ್ಗ ಬರುತ್ತೆ, ಅಲ್ಲಿ ನಾವು ಅಂಬೇಡ್ಕರ್ ರಂಗ ಹೋದ್ರಿ. ಬಹಳ ದೂರ ಹೋಗ್ಬಿಟ್ವಿ, ತುಂಬಾ ದೂರ ಹೋಗ್ಬಿಟ್ವಿ. ಅಲ್ಲಿ ಏನಾಯ್ತು ಅಂದ್ರೆ ಒಂದ್ 40 ಜನದ ಯೂನಿಟ್ ನ ತಗೊಂಡ್ ಹೋದ್ವಿ ನಾವು. 40 ಜನ ಸರ್. ನೋಡಿ, ಮೇಕಪ್ ಮ್ಯಾನ್ಸು, ಲೈಟ್ ಬಾಯ್ಸು, ಆಮೇಲೆ ಕ್ಯಾಮ್ರಾಮನ್ಸ್ ಇಬ್ರು, ಆಮೇಲೆ ನಮ್ದು ಆಕ್ಸೆಸರೀಸ್ ಎಲ್ಲ ಇರ್ತವೆ, ಡೈರೆಕ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಆಕ್ಟರ್ಸ್. ಹೋದ್ರೆ ಸರ್ ಹೆಚ್ಚು ಕಡಿಮೆ 3 ವೆಹಿಕಲ್ ತಗೊಂಡ್ ಹೋದ್ವಿ ನಾವು. ಊಟ ತಿಂಡಿ ಖರ್ಚು ಎಷ್ಟು ಬಂದಿರಬಹುದು ಸರ್? ಒಂದ್ 35,000 ರೂಪಾಯಿ ಮೇಲ್ ಬಂದಿದೆ. ಇತರೆ ಖರ್ಚು ಏನಾಗಿದೆ? ಇತರೆ ಖರ್ಚು ಅಂತ ಅಂದ್ರೆ ಸರ್ ಹೆಂಗಾಗತ್ತೆ ಅಂದ್ರೆ ನೋಡಿ, ವೆಹಿಕಲ್ ಖರ್ಚು ಒಂದು ಡೇ ಒಂದು ಗಾಡಿಗೆ ವಿತ್ ಪೆಟ್ರೋಲ್ ಮತ್ತೆ ಒಂದು ದಿನದ ರೆಂಟ್ ಅಂತ ಅಂದ್ರೆ 3,000 ರೂಪಾಯಿ ಕೇಳ್ತಾನೆ. ನಾವು 3 ಗಾಡಿ ತಗೊಂಡೋಗಿದ್ವಿ, 9,000 ಆಯ್ತು. 7 ದಿನ ಶೂಟಿಂಗ್ ಎಷ್ಟಾಯ್ತು ಸರ್? ಕ್ಯಾಮ್ರಾ 53,000 ಆಯ್ತು. ಕ್ಯಾಮ್ರಾಗಳೆಲ್ಲ ರೆಂಟಿಗೆ ತಗೊಂಡಿರೋದು ನಾವು. ಕ್ಯಾಮ್ರಾ ಬಾಡಿಗೆ? ಹೌದು. ಎಷ್ಟು ಬರುತ್ತೆ ಸರ್? ನಿಮ್ಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇವಾಗಿನ ನೋಡಿ, ಎಲ್ಲರೂ ಈಗ ಫೋಟೋ ಶೂಟಿಂಗ್ ಅಂತ ತಗೊಂಡ್ ಹೋಗ್ತಾರೆ, 500 ರೂಪಾಯಿಗೂ ಕ್ಯಾಮ್ರಾ ಸಿಗುತ್ತೆ ನಿಮಗೆ ಪರ್ ಡೇ ರೆಂಟಿಗೆ. ಓಕೆನಾ? ಫಿಲ್ಮ್ ಮಾಡಕ್ ಬರಲ್ಲ. ಅದ್ ಯಾಕಂದ್ರೆ ಮಿರರ್ಲೆಸ್ ಅಲ್ಲ, ಫೋಟೋ ಇದ್ ಮಾಡ್ತಾರೆ. ನಾವು ತಗೊಂಡ್ ಹೋಗಿರೋದು ಮಿರರ್ಲೆಸ್ ಕ್ಯಾಮ್ರಾಗಳು. ಅದು ಪರ್ ಡೇಗೆ 2,500 ರೂಪೀಸ್ ಬಾಡಿಗೆ ರೆಂಟ್. 2 ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಅದೇನಾಗ್ಬಿಡ್ತು ಅಂತಂದ್ರೆ 5,000 ರೂಪಾಯಿ ಬಂದ್ಬಿಡ್ತದೆ ಇದಕ್ಕೆ. ತುಂಬಾ ದೊಡ್ಡ ಅರ್ಥ ಆಯ್ತು. ಅದೇನ ಅವಾಗ ಆಡಿಷನ್ ಮಾಡಿದ್ವಿ. ಆಡಿಷನ್ ಅಲ್ಲೂ ಸ್ವಲ್ಪ ಏನ್ ಮಾಡ್ಬೇಕಿತ್ತು ಅಂತ ಯಾರಾದ್ರೂ ಬಂದ್ ಹೇಳಿದ್ರ? ನಮ್ ಟೀಮಲ್ಲಿ ಮಾತಾಡಿದ್ದಾರೆ ಸರ್. ಯಾಕೆ ಬೇಕಿತ್ತು ಅಂತ ಮಾತಾಡ್ಲಿಲ್ಲ. ಸೋಲು ಅನ್ನೋದಿಲ್ಲ, ಒಪ್ಕೊಳ್ಳಲ್ಲ ಸರ್ ಅಷ್ಟು ಬೇಗ ನಾವು. ನಮ್ ಟೀಮಲ್ಲಿ ಇರೋರು, ನಮ್ ಮೇಡಮ್ ಅವರು, ರೋಜಾ ಮೇಡಮ್ ಅವರು ಹೇಳ್ತಿದ್ರು ನಮ್ಗೆ, ನಾವು ತಪ್ಪು ಮಾಡ್ಬಿಟ್ಟಿದೀವಿ, ನಾವು ಅರ್ಜೆಂಟಲ್ಲಿ ಮಾಡಬಾರ್ದಾಗಿತ್ತು, ನಾವು ತಪ್ಪು ಮಾಡ್ಬಿಟ್ಟಿವಿ ಅಂತ ಹೇಳಿ. ಯಾಕಂದ್ರೆ ಚಿಕ್ಕ ಮಕ್ಕಳು ನಮ್ಮ ಜೊತೆ ಬಂದವರು, ಅವ್ರ ಪೇರೆಂಟ್ಸ್ ನಮ್ಮನ್ನ ಕಳಿಸಿದ್ದಾರೆ. ನಮ್ಗೆ ಊಟಕ್ಕೂ ತೊಂದರೆ ಆದ್ರೂ ಅವ್ರಿಗೆ ತೊಂದರೆ ಆಗೋಂಗಿಲ್ಲ. ಈ ತರ ಇಟ್ಕೊಂಡು ನಾವು ಮಾಡ್ತಾ ಹೋದಾಗ ಶಾಲೆ ಬಿಟ್ಟು ಕರ್ಕೊಂಡು ಹೋದ್ರಲ್ಲ, ಏನ್ ರಜೆ ದಿನ ಇತ್ತು? ರಜೆ ದಿನಗಳು, ದಸರಾ ರಜೆ ಬರುತ್ತೆ ಗೊತ್ತಾ? ದಸರಾ ರಜೆ ಟೈಮಲ್ಲಿ ಮುಗಿಸ್ಕೊಂಡಿದ್ವಿ. 7 ದಿನ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿದ್ವಿ. 7 ದಿನ ಮಾಡಿ ಸ್ಕ್ರಿಪ್ಟ್ ಒಳಗೆ ಮುಗಿತಾ ಇಲ್ಲ ಒಂದ್ ದಿನ ಜಾಸ್ತಿ ಆಯ್ತಾ? ಇಲ್ಲ, ಅಲ್ಲಿ ಕ್ಲೋಸ್ ಮಾಡಿದ್ವಿ. ಅಂದ್ರೆ ಸರ್ ನಮ್ದು ಸ್ಕ್ರೀನ್ ಪ್ಲೇ ಒಳಗಡೆ ಪಕ್ಕ ಗೊತ್ತಿರುತ್ತೆ ನಮ್ಗೆ. ಒಂದು ಟೈಮಿಂಗ್ ಸೆಟ್ ಮಾಡ್ತೀವಿ ನಾವು. ಈ ದಿನ ಇಷ್ಟು ಶೆಡ್ಯೂಲ್, ಇಷ್ಟು ಟೇಕ್ ಅಲ್ಲಿ ಮುಗಿಸ್ಬಿಡ್ಬೇಕು. ಟೇಕ್ ಅವ್ರು ಎಷ್ಟಾರು ತಗೊಂಡ್ಲಿ, ಒಂದು ದಿನಕ್ಕೆ 3-4 ಶೆಡ್ಯೂಲ್ ಇಟ್ಕೊಂಡಿದ್ವಿ. ಒಂದು 21 ಸೀನ್ ಇದ್ವು ನಮ್ದು, ಬೇಗ ಮುಗಿದ್ಬಿಟ್ಟು. 3 ದಿನ ಅಂದ್ರೆ 7 21 ಸೀನು ಸಾಂಗ್ ಸೇರಿಸ್ಬಿಟ್ಟು. ಹಿಂಗೆ ನಾವು ಒಂದು ಪ್ರೀಪ್ಲಾನ್ ಒಂದು ಹೆಚ್ಚು ಕಡಿಮೆ ಔಟ್ಸೈಡ್ ಹೋಗ್ತಿದ್ದೇವೆ ಅಂದ್ರೆ 1 ಮಂತ್ ಬಿಫೋರೇ ಆಗಿರುತ್ತೆ. ಸೋಲು ಗೆಲುವು ಜೀವನದ ಒಂದು ಅವಿಭಾಜ್ಯ ಅಂಗ. ಈ ಸೋಲಿಂದ ಏನ್ ಪಾಠ ಕಲ್ತ್ರಿ ನೀವು? ಏನ್ ಪಾಠ ಕಲ್ತೆ ಅಂತಂದ್ರೆ, ಅತಿಯಾಗಿ ಯಾರು ನಂಬಾರ್ದು ಅನ್ನೋದು ಪಾಠ ಕಲ್ತೆ ನಾನು. ನನಗೆ ನಂಬಿಕೆ ದ್ರೋಣ ಆಗಿದೆ. ನನ್ನ ಜೊತೆಲೇ ಇದ್ದು, ನನ್ನ ಜೊತೆಲೆ ಪಾಠ ಕಲ್ತು, ನನ್ನ ಜೊತೆಲೆ ತಿಳ್ಕೊಂಡು ಕೊನೆಗೆ ಅವರೇ ಒಂದು ಟೀಮ್ ಕಟ್ಟಲಿಕ್ಕೆ ಹೋದ್ರು. ಅದ್ ನಡೀಲಿಲ್ಲ ಸರ್. ಯಾಕಂದ್ರೆ ಎಲ್ಲರೂ AB ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದ್ ಮಾತು ಹೇಳ್ತಾ ಇದ್ದೀನಿ, ಎಲ್ಲರೂ AB ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ ಸರ್? ಎಬಿಯ ವಿಶೇಷತೆ ಏನು? ಎಬಿಯ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ನನಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೆ ಕೊಟ್ಟು ಕಳಿಸ್ತೀನಿ ನಾನು. ಇದೇ ನನ್ನ ವಿಶೇಷತೆ ಇರೋದನ್ನ ಹೇಳ್ತೀನಿ ಸರ್. ಕೇಳಿ ನೋಡ್ಬೋದು ನೀವು, ನಮ್ಮ ಟೀಮ್ ನನಗೆಲ್ಲ ಕೇಳಿ ನೋಡ್ಬೋದು. ಸ್ನೇಹದ ಮತ್ತೊಂದು ಹೆಸರು ಡೆಫಿನೆಟ್ ಆಗಿ ಸರ್, 100%. ನಿಮಗೆ ಎಷ್ಟು ವಿಶ್ವಾಸ ಇದೆ ನನ್ ಮೇಲೆ? ಎಷ್ಟು ವಿಶ್ವಾಸ ಇದೆ ಅಂತಂದ್ರೆ ಹೆಂಗ್ ಹೇಳಕ್ಕಾಗತ್ತೆ? ಅದು ನನ್ ಫಸ್ಟ್ ಆಫ್ ಆಲ್ ನಾನು ನಂಬ್ಕೊಳ್ಳೋದು ನಾನೇ ಎಲ್ಲ. ಹಿಂಗೆ ನಾನು ನಿಮ್ಮಿಂದ ಯಾರಿಗಾದ್ರು ಮೋಸ ಆಗಿದೆಯಾ ಅಂತ ನಾನು ಕೇಳಿದ್ರೆ ಏನು ಉತ್ತರ ನಿಮ್ದು? ಆಗಿರ್ಬಹುದು ಸರ್, ಬಟ್ ಅದ್ ಬೇಕು ಅಂತ ನಾ ಮಾಡಿರಲ್ಲ. ಆಗಿರ್ಬಹುದು ಅಷ್ಟು ಸರ್. ಈಗ ಏನಂದ್ರೆ, ನಾವು ಪಕ್ಕ ಉಪೇಂದ್ರ ಫ್ಯಾನ್ ನಾನು, ಇಲ್ಲ ಅಂತ ನಾ ಹೇಳಲ್ಲ. 100%. ಬಟ್ ಏನಂದ್ರೆ, ಇಲ್ಲ ನಿಜ, ನಾನಷ್ಟು ಸಾಚಾ ಅಂತ ನಾ ಹೇಳ್ಕೊಳ್ಲಿಕ್ಕೆ ಹೋಗಲ್ಲ. ನನ್ನಿಂದ ಆಗಿರ್ಬಹುದು, ಬಟ್ ಬೇಕು ಉದ್ದೇಶಪೂರ್ವಕವಾಗಿ ಯಾವ್ದು ಉದ್ದೇಶಪೂರ್ವಕವಾಗಿ ಯಾರ ಮನಸ್ಸು ನೋಯಿಸಿಲ್ಲ ಸರ್. 100% ನಿಜ. ಅದು ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ಘಟನೆಗಳು ನಡೀತವೆ. ಆ ಘಟನೆಗಳನ್ನ ಮುಂದಿರ್ತಕ್ಕಂಥ ವ್ಯಕ್ತಿ ಅರ್ಥ ಮಾಡ್ಕೊಂಡ್ರೆ ಬಹಳ ಉತ್ತಮವಾಗಿರ್ತಾನೆ. ಅವನ ನನ್ನ ಸ್ನೇಹ ಸಂಬಂಧ ಚೆನ್ನಾಗಿರುತ್ತೆ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಜೊತೆ ಮಾಲ್ತೇಶ್ ಅನ್ನೋರು ಇದ್ದಾರೆ ಅಂತ ನಾವು ಅವಾಗ್ಲೇ ಹೇಳಿದೆ ನಿಮ್ಗೆ. ಅವ್ರಿಗೆ ಎಷ್ಟೆಲ್ಲ ನಾನು ಮಾತಾಡ್ತೀನಿ, ಬೈತೀನಿ ಅಂದ್ರೆ, ಅವ್ನು ನನ್ಕಿಂತ ದೊಡ್ಡವನ್ ಏಜ್ ಅಲ್ಲಿ, 36, 37 ಏಜ್ ಅವರಿಗೆ. 40-45 ಜನದ ಮುಂದೆ ಅವ್ನು ನನ್ನ ಕೈಲಿ ಬೈಸ್ಕೊಂತಾನೆ ಅಂತ ಅಂದಾಗ ಲೆಕ್ಕ ಹಾಕಿ ನೀವು. ಅವ್ನು ನನ್ನ ಜೊತೆಗೆ ಯಾವ ರೀತಿ ಇದ್ದಾನೆ ಅಂದ್ರೆ, ಅವ್ನು ಅರ್ಥ ಮಾಡ್ಕೊಂತಾನೆ ನನ್ನ ಕೋಪ ಜಾಸ್ತಿ ಇದೆ ನನ್ಗೆ ಸ್ವಲ್ಪ
ಡೈರೆಕ್ಟರ್ ಕೋಪ ಜಾಸ್ತಿ ಅಂತಾರೆ, ಇಲ್ಲ ತುಂಬಾ ಅವ್ರಕ್ಕಿಂತ ಕೋಪ ಇದ್ದಿದ್ಕೆ ಡೈರೆಕ್ಟರ್ ಆದ್ರ ಅಂತ. ಇಲ್ಲ ಆತರ ಏನಿಲ್ಲ ಸರ್, ಅದು ಏನಂದ್ರೆ ನಾವು ಅನ್ಕೊಂಡಿರೋ ರೀತಿ ಬರ್ಲಿಲ್ಲ ಅಂತ ಅಂದಾಗ ಸ್ವಲ್ಪ ಮೈಂಡ್ ಅಲ್ಲಿ ಹುಳಗಳು ಒಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ನಾವು ಏನೋ ಒಂದು ಕಲ್ಪನೆ ಇಟ್ಕೊಂಡಿರ್ತೀವಿ, ನನಗೆ ಇದೇ ತರ ಸೀನು ಇದೇ ತರ ಟೇಕಲ್ ತಕೋಬೇಕು, ನಾನು ಅವ್ನು ಇದೇ ತರ ಅವ್ನು ಆತರ ಮಾಡ್ಲಿಲ್ಲ ಅಂದಾಗ ತುಂಬಾ ರೈಸ್ ಆಗ್ಬಿಡ್ತೀವಿ. ಒಂದು ಇನ್ನೊಂದು ನಾವೇನೋ ಒಂದು ಶೆಡ್ಯೂಲ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಟೇಕಲ್ ನಿಂತ್ಕೊಂಡಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅಂದಾಗ ತುಂಬಾ ರೇಗಾಡ್ಬಿಡ್ತೀವಿ. ಆತರ ನೋಡಿ ಈ ತರ ಎಲ್ಲ ನಾವು ಬೈದಾಗ ಅವಾಗ ಕೆಲವ್ರು ಏನ್ ತಿಳ್ಕೊಂಡ್ಬಿಡ್ತಾನೆ, ಯಾರೊಬ್ರು ಈ ತರ ಎಲ್ಲ ಬೈತಾನೆ, ಅವನು ಏನ್ ದೊಡ್ಡ ಡೈರೆಕ್ಟರ್ ಇವನು, ಹಂಗೆ ಹಿಂಗ್ ತಿಳ್ಕೊಂತಾರೆ. ಈಗ ನಿಮ್ ಮುಂದಿನ ಗುರಿ ಏನು ಸರ್? ಮುಂದಿನ ಗುರಿ ಏನಂದ್ರೆ, ಒಂದ್ಸರಿ ನಾನು ಈ ಅಂಬೇಡ್ಕರ್ ರಂಗಮಂದಿರದಲ್ಲಿ ಏನಂದ್ರೆ ಸ್ವಲ್ಪ ಎಡವ್ಬಿಟ್ಟೆ. ನಮ್ಮ ಬಾಬಾ ಸಾಹೇಬ್ ಅವ್ರ ಹೆಸರು ಇಟ್ಕೊಂಡು ನಾನು ಹೋಗಿದ್ದೆ ಸರ್. ನನ್ಗೆ ಅದರಿಂದ ನಿಜವಾಗ್ಲೂ ಹೇಳ್ತೀನಿ ಸರ್, ಅವ್ರ ಹೆಸರು ಇಟ್ಕೊಳ್ಳೋದಕ್ಕೆ ನಾನು ಇವಾಗಲೂ ಹೆಮ್ಮೆ ಪಡ್ತೀನಿ ನಾನು. ಯಾಕಂದ್ರೆ ಅವ್ರಿಗೆ ಎಷ್ಟೋ ಜನ ಅಂದ್ರು ಸರ್ ನನ್ಗೆ, ಬಾಬಾ ಸಾಹೇಬ್ ಅವ್ರ ಹೆಸರು ಆ ಫಿಲಮ್ಗೆ ಎಷ್ಟು ಸೂಟ್ ಆಗಿದೆ ಗೊತ್ತಾ ಅಂತ ಅಂದು. ತಪ್ಪು ತಿಳ್ಕೊಂಡಿದ್ರೆ ಆ ಫಿಲಮ್ಗೆ ಅವ್ರ ಹೆಸರು ಸೂಟ್ ಆಗಿಲ್ಲ, ಅವ್ರ ಹೆಸರು ಇಟ್ಟಿದ್ದಕ್ಕೆ ಆ ಫಿಲಮ್ ಆಗಿ ಸೂಟ್ ಆಗಿದೆ ಅಂತ ಹೇಳಿದೀನಿ ನಾನು. ಯಾಕಂದ್ರೆ ಸರ್ ನಿಮ್ಗೆ ಗೊತ್ತಿದೆ ಗುಣ ಅದೆಲ್ಲ ಹೇಳ್ಬೇಕಂತ ಹೇಳಿದ್ರೆ, ಈಗ ನಾವು ಒಂದು ಯಾವ್ದಾದ್ರು ಒಂದು ವಿಭಾಗದಲ್ಲಿ ವಿಡಿಯೋ ಮಾಡಿದಾಗ ಆ ಒಂದು ಸಂಕ್ಷಿಪ್ತ ಮಾಹಿತಿ ನೀಡೋ ಒಂದು ಪ್ರಯತ್ನ ಮಾಡ್ತೀವಿ. ಇಷ್ಟು ನಿಮ್ಗೆ ಎಡಿಟಿಂಗ್ ಬರುತ್ತೆ, ವಿಡಿಯೋ ಬರುತ್ತೆ, ನಟನೆ ಬರುತ್ತೆ, ಡೈರೆಕ್ಟರ್ ಬರುತ್ತೆ. ನಾನ್ ನಿಮಗೆ ಒಂದು ಪ್ರಶ್ನೆ ಕೇಳಿದಾಗ ಯಾವ್ದಾದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಕೊಡ್ತೀರಿ ಅಂತ ಕೇಳಿದ್ರೆ ಯಾವ್ದು ಸಂಪೂರ್ಣ ಮಾಹಿತಿ ಕೊಡ್ತೀರಿ? ನಾನು ಡೈರೆಕ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್. ಒಬ್ಬ ಮನುಷ್ಯ ಡೈರೆಕ್ಟರ್ ಆಗ್ಬೇಕಂತ ಹೇಳಿದ್ರೆ ಮೊಟ್ಟ ಮೊದಲ ಗುಣ ಅವನ ಹತ್ರ ಏನಿರ್ಬೇಕು? ಅವನ ಹತ್ರ ಚಟಗಳು ಇರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಏನ್ ಚಟ? ಎಲ್ಲದೂ ಇರ್ಬೇಕು ಸರ್. ಬೈಯೋದಿರ್ಬೇಕು, ಅವನು ಅಳೋದಿರ್ಬೇಕು, ಓಕೆನಾ ಸರ್, ಹೊಡೆಯೋದಿರ್ಬೇಕು, ಅವನು ತಿಳ್ಕೊಳೋದಿರ್ಬೇಕು, ಓಕೆನಾ ಸರ್. ಅದಾದ್ಮೇಲೆ ಜನರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಿರ್ಬೇಕು. ಇಷ್ಟು ಗುಣ ಡೈರೆಕ್ಟರ್ ಆಗೋನೇ ಇರ್ಬೇಕು. ಹಾ ಎಸ್. ಬೈಯೋದೊಂದು ಚಟ ಸರ್, ಅದು ಗುಣ ಅಲ್ಲ, ಅದು ನನ್ನ ಪ್ರಕಾರ ಚಟ. ಅದು ಬೈಗುಳ ಬೈಗುಳ ಅನ್ನೋದು ಒಂದು ಚಟ. ಅದು ಅವ್ನು ಏನ್ ಬೈತಾನ ಗುರು, ಏನ್ ಚಟ ಗುರು ಅವನಿಗೆ ಅಂತಾರೆ. ಹೌದಾ? ಅದು ಈ 5 ಗುಣ ಅವನ ಹತ್ರ ಇರ್ಬೇಕು. ಹೌದು. ಈ 5 ಗುಣ ಜೊತೆಗೆ ಒಬ್ಬ ಡೈರೆಕ್ಟರ್ ಆಗ್ಬೇಕು, ಒಬ್ಬ ಯುವಕ ಬಂದ ಅಂತ ಹೇಳಿದ್ರೆ ಕಲಿಯಕ್ಕೆಲ್ಲಿ ಹೋಗ್ಬೇಕು ಅವನು? ಅವನ್ ಕಲಿಕೆ ಹೆಂಗಿರ್ಬೇಕು ಅಂದ್ರೆ ಸರ್, ಅವ್ನ ಗುರುವಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಈಗ ಒಬ್ರು ಬರ್ತಾರೆ ನಮ್ಮ ಹತ್ರ, ಈಗ ನಾನೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಇಟ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ, ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ತಿಳ್ಕೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅವ್ರಿಗೆ ಕೈ ಹಿಡಿದ್ಬಿಟ್ಟು ಕಲಿಸ್ಲಿಕ್ಕೆ ಆಗಲ್ಲ ಸರ್, ಯಾರಿಗಾದ್ರೂ ಆಗಲ್ಲ. ನಿಮ್ಗೆ ಆಗ್ಲಿ ಇನ್ನೊಬ್ರಿಗೆ ಆಗ್ಲಿ ಕೈ ಹಿಡ್ಬಿಟ್ಟು ಅವ್ರು ಅರ್ಥ ಮಾಡ್ಕೊ, ಅವ್ರ ಮೆಂಟಲ್ ಏನೋ ಅವ್ರ ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದ್ರೆ ಶಾರ್ಪ್ ಆಗಿರ್ಬೇಕು. ಬ್ಲೇಡ್ ಗಾಡ್ ಗಿಫ್ಟೆಡ್ ಏನಾದ್ರು ಇರ್ಬೇಕು ಅಂತೀರಿ ನೀವು? ಇರ್ಬೇಕು ಸರ್, ಮತ್ತೆ ಆಶೀರ್ವಾದ ಇಲ್ದಂಗೆ ಯಾವ್ದು ಆಗಲ್ಲ. ಈಗ ಒಂದು ವಿಭಾಗ ನಿಮ್ಮ ಹತ್ರ ಬರ್ದೆ, ನಾನು ಅನ್ವರ್ ಹತ್ರ ನಾನು ಹೋಗಿ ಕಲಿಯಲ್ಲಪ್ಪ, ನಾನ್ ಡೈರೆಕ್ಟರ್ ಕಲಿಬೇಕು ಅಂದ್ರೆ ಯಾವ ವಿಭಾಗದಲ್ಲಿ ಹೋಗಿ ಕಲಿಬೇಕು ಸರ್? ಕ್ಲಾಸಸ್ಗಳಿದಾವೆ. ಎಲ್ಲಿದೆ? ಈಗ ಸರ್ ನಮ್ ನೀನಾಸಂ ಇದೆ, ನೀನಾಸಂ ಇದೆ, ಓಕೆ. ಆಮೇಲೆ ಬೆಂಗಳೂರಲ್ಲಿ ಎಂತೆಂತದ್ದು ಇದು ಏನಂದ್ರೆ ಎಸ್ ನಾರಾಯಣ ಅವ್ರದ್ದು ಕ್ಲಾಸ್ಗಳು ಸ್ಟಾರ್ಟ್ ಆಗಿದಾವೆ, ಜಗ್ಗೇಶ್ ಸರ್ ಅವ್ರ ಕ್ಲಾಸ್ಗಳು ಸ್ಟಾರ್ಟ್ ಆಗಿದಾವೆ. ಖರ್ಚು ಬರುತ್ತೆ ಬಹಳ ಜನರಿಗೆ, ಹಳ್ಳಿಗಾಡಿನಲ್ಲಿ ಇರ್ತಾರೆ, ನಾನ್ ಮಗ ಡೈರೆಕ್ಟರ್ ಆಗ್ಬೇಕು ಅನ್ನೋಂತ ಆಸೆ ಆಕಾಂಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ಗೊತ್ತಿರಲ್ಲ, ಒಬ್ಬ ಹುಡುಗ ಡೈರೆಕ್ಟರ್ ಆಗಕ್ಕೆ ಎಷ್ಟು ಕೋಚಿಂಗ್ ಕ್ಲಾಸ್, ಎಷ್ಟು ತಿಂಗಳು ಇರುತ್ತೆ, ಎಷ್ಟು ಖರ್ಚಾಗುತ್ತೆ ಸರ್? ಆಗುತ್ತೆ ಸರ್, ಆಲ್ಮೋಸ್ಟ್ ಸರ್. ನೋಡಿ ಸರ್, ನಾನು ಕೇಳ್ಪಟ್ಟಿರೋ ಪ್ರಕಾರ 6 ಮಂತ್ ಅಂತ ತಗೊಂತಾರೆ. 6 ತಿಂಗಳು ತಗೊಂತಾರೆ. ಖರ್ಚು ಒಂದು 30,000 ಫೀಸ್ ತಗೋಬಹುದು. ಅಷ್ಟು ಪಕ್ಕಾ ಮಾಹಿತಿ ನನಗೆ ಗೊತ್ತಿಲ್ಲ ಸರ್ ಫೀಸ್ ಬಗ್ಗೆ. ತಗೋಬಹುದು ನನ್ನ ಪ್ರಕಾರ, ಬಟ್ ಇವ್ರದ್ದು ಖರ್ಚು ವೆಚ್ಚ ಎಲ್ಲ ಇವ್ರ ಮೇಲೆ ಡಿಪೆಂಡ್. ಇವ್ರದ್ದು ಈ ತರ ಇದೆ. ಡೈರೆಕ್ಟರ್ ಚಲನಚಿತ್ರದೊಳಗೆ ಬಹಳಷ್ಟು ರಂಗ ಬರುತ್ತೆ, ನಾಯಕನಿಂದ ಹಿಡಿದು ಖಳನಾಯಕನಿಂದ ಹಿಡಿದು ಡೈರೆಕ್ಟರ್ ವರ ತನಕ ಇದೆ. ಇದ್ರೊಳಗೆ ಒಳ್ಳೆಯ ಜವಾಬ್ದಾರಿ ಹುದ್ದೆ ಅಂದ್ರೆ ಯಾವುದು? ಡೈರೆಕ್ಟರ್ ಒಳಗಡೆ ಇಡೀ ಒಂದು ನಿಮ್ದು ಸ್ಕ್ರಿಪ್ಟ್ ಒಳಗೆ ಉತ್ತಮವಾದ ಒಂದು ಜವಾಬ್ದಾರಿ ಕೆಲಸ ಯಾವುದು? ಉತ್ತಮ ಆಗಿರ್ತಕ್ಕಂಥದ್ದು ಅಂತಂದ್ರೆ ಇದೆ ಸರ್ ಡೈರೆಕ್ಟರ್. ಯಾಕಂದ್ರೆ ಅವ್ರ ಮೈಂಡ್ ಅನ್ನೋದು ಅದು ಹೆಂಗಿರುತ್ತೆ ಅಂದ್ರೆ, ನಾನ್ ಫಸ್ಟ್ ಬೈಕೊಂತಿದ್ದೆ ಕೆಲವೊಬ್ರಿಗೆ, ಹೆಂಗ್ ಆತರ ಇಲ್ಲ ಸರ್. ಡೈರೆಕ್ಟರ್ಸ್ ಅಂತ ನಾವು ಯಾವಾಗ ಆಗ್ತೀವಿ, ನಮಗಾದ್ರೂ ಅನುಭವ ಆದಾಗ್ಲೇ ಸರ್ ಅದು ಅರ್ಥ ಆಗೋದು. ಜಾಸ್ತಿ ಜವಾಬ್ದಾರಿ ಡೈರೆಕ್ಟರ್ 100% ಸರ್, ತುಂಬಾ ಜವಾಬ್ದಾರಿ ಸರ್. ಏನ್ ಹೇಳ್ತೀರಾ ನೀವು? ನೋಡಿ, ಕ್ಯಾಮ್ರಾ ಮ್ಯಾನ್ ಸರಿ ಮಾಡ್ತಿಲ್ಲ ಅಂದ್ರೆ ಅವನ ಕಡೆನೂ ಕಾನ್ಸಂಟ್ರೇಷನ್ ತೋರಿಸ್ಬೇಕು. ಇಲ್ಲ ಇದು ಈ ತರ ನನ್ ಪುಟೆ ಸರಿ ಬರ್ತಿಲ್ಲ, ಕ್ಯಾಮ್ರಾ ಆಫ್ ಮಾಡಿ ಕೆಳ ಮಾಡಿ. ಇವ್ರದ್ದು ಒಂದು ಮೆಂಟಲ್ ಏನಂದ್ರೆ ಒಂದು ಮೆಂಟಲಿ ಒಂದು ಪ್ರಿಪೇರ್ ಆಗಿರ್ತಾರೆ. ಆ ತರ ಬೇಕು ಅಂದ್ರೆ ಕ್ಯಾಮ್ರಾಮನ್ ಇವ್ರಿಗೆ ಹೇಳ್ಬೇಕಾಗುತ್ತೆ. ಮೇಕಪ್ ಹತ್ರ ಹೋದಾಗ ಮೇಕಪ್ ಏನಾದ್ರೂ ಸ್ವಲ್ಪ ಹಾಳಾಗಿತ್ತು ಅಂದ್ರೂ ಕೂಡ ಹೇಳ್ಬೇಕಾಗುತ್ತೆ, ಓಕೆನಾ ಸರ್. ಸ್ಕ್ರಿಪ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ತೀವಿ, ಅವ್ರ ಕಡೆ ನೋಡ್ಬೇಕಾಗುತ್ತೆ. ಇದೆಲ್ಲ ನೋಡ್ ಆದ್ಮೇಲೆ ಸರ್ ಸೆಟ್ಟಿನ್ ಬಿಟ್ಬಿಡಿ ನೀವು. ಸೆಟ್ಟಿನ್ ಬಿಟ್ಟು ನೆಕ್ಸ್ಟ್ ಇಲ್ಲಿ ಎಡಿಟಿಂಗ್ ಬಂದ್ ಕುಂತಾಗ ಡೈರೆಕ್ಟರ್ ಅಲ್ವಾ ಸರ್ ಮೇನ್ ಕೆಲಸ ಇರೋದು, ವಾಯ್ಸ್ ಡಬ್ಬಿಂಗ್. ಸಂಪೂರ್ಣ ಚಲನಚಿತ್ರಕ್ಕೆ ಡೈರೆಕ್ಟರ್ ಮುಖ್ಯ ಪಾತ್ರಧಾರಿ, ಪಿಲ್ಲರ್ ಸರ್. ಪಿಲ್ಲರ್ ಮುಖ್ಯ ಪಾತ್ರಧಾರಿ ಬಿಡಿ ನೀವು, ಪಿಲ್ಲರೇ ಅವರು. ಆ ಪಿಲ್ಲರ್ ಇಲ್ಲ ಅಂದ್ರೆ ಮುಗಿತು ಬಿಲ್ಡಿಂಗ್ ಇಲ್ಲಲ್ಲ. ಪಿಲ್ಲರೇ ಇಲ್ಲ ಅಂದ್ರೆ ಮುಗೀತು ಬಿಲ್ಡಿಂಗ್ ಇಲ್ಲಲ್ಲ.
ಯಾಕಂದ್ರೆ ಒಂದು ಚಿಕ್ಕ ಒಂದು ತುಣುಕು ಹೇಳ್ತೀನಿ ಕೇಳಿ ನಾನು ನಿಮ್ಗೆ. ಸಿಗ್ಗದೊಳಗಡೆ ನಾವು ಫ್ರಾಂಕ್ ಮಾಡ್ತಾ ಇದ್ವಿ ಎಲ್ಲರಿಗೂ. ಏನಂದ್ರೆ ನನಗೆ ಬಂದು ಫ್ರಾಂಕ್ ಮಾಡ್ತಾ ಇದ್ವಿ ಯಾವ ತರ ಟೀಮ್ ಜೊತೆಗೆ. ನಾವೆಲ್ಲ ಶೂಟಿಂಗ್ ಮುಗಿಸ್ಕೊಂಡ್ವಿ, ರೂಮಿಗೆ ಬಂದ್ವಿ ಎಲ್ಲರೂ. ಅಸಿಸ್ಟೆಂಟ್ ಡೈರೆಕ್ಟ್ರು ಸರ್ ನಾನು ಊರಿಗೆ ಹೋಗ್ತೀನಿ ಅಂತ ನನಗೆ ಫ್ರಾಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು. ಊರಿಗೆ ಹೋಗ್ತೀನಿ ಅಂತ ತಕ್ಷಣ ಯಾಕೆ ಮೇಡಮ್ ಏನಾಯ್ತು, ಏನ್ ಪ್ರಾಬ್ಲಮ್ ಇಲ್ಲ ಸರ್ ನನ್ಗೆ ಇಲ್ಲಿ ಫ್ರಾಂಕ್ ಮಾಡೋರಿಗೆ ಫ್ರಾಂಕ್ ಮಾಡ್ಬಿಟ್ರು. ನನಗೆ ಫ್ರಾಂಕ್ ಮಾಡಿದ್ರು, ನಾವು ಬಿಡ್ಲಿಲ್ಲ. ಆಮೇಲೆ ನನ್ ಕೇಳಿದ್ರು, ಅವ್ರು ಕೇಳಿದ ತಕ್ಷಣ ಇಲ್ಲ ಮೇಡಮ್ ದಯವಿಟ್ಟು ಈ ತರ ಮಾಡಬೇಡಿ, ಇನ್ನೊಂದು 2-3 days ಇದೆ, ಮುಗಿಸ್ಕೊಂಡು ಹೋಗ್ಬಿಡೋಣ ಎಲ್ಲರೂ, ನೀವು ಹಿಂಗ್ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ ನನಗೆ, ನಾನೇ ಎಲ್ಲ ನೋಡ್ಕೋಬೇಕಾಗತ್ತೆ ಅಂತ ಕನ್ವಿನ್ಸ್ ಮಾಡಕ್ ಹೋದೆ. ಅವ್ರು ನಕ್ರು, ಅವಾಗ ಗೊತ್ತಾಗ್ಬಿಡ್ತು ಫ್ರಾಂಕ್ ಮಾಡ್ತಿದ್ರು ಅಂತೇಳಿ. ನಾನು ಹೋಗಿ ಫ್ರೆಶ್ ಅಪ್ ಆದೆ, ಫ್ರೆಶ್ ಅಪ್ ಆಗಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ದೆ. ನಾನು ಪ್ಯಾಕ್ ಮಾಡ್ಬೇಕಾದ್ರೆ ಬಂದು ಕೇಳಿದೆ, ಸರ್ ಎಲ್ಲಿ ಹೋಗ್ತಿದ್ರ? ಇಲ್ಲ ಮೇಡಮ್ ನೀವು ಈ ತರ ನನಗೆ ಫ್ರಾಂಕ್ ಮಾಡ್ತೀರಾ ಅನ್ನೋದಾದ್ರೆ ನಾನು ಇಲ್ಲಿ ಇರಲ್ಲ ಅಂತೇಳಿ ನಾನು ಅವ್ರಿಗೆ ಫ್ರಾಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಇರ್ದೆ, ಎಲ್ಲರೂ ಏನಂದ್ರು ಅಂದ್ರೆ ಮುಗೀತಲ್ಲ ಡೈರೆಕ್ಟರ್ಸ್ ಹೋದ್ಮೇಲೆ ಇನ್ನೇನಿದೆ ಎಲ್ಲರೂ ಪ್ಯಾಕ್ ಮಾಡ್ಕೊಳ್ಳಿ ಅಂದ್ರು. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಎಷ್ಟು ಮುಖ್ಯ ಪಾತ್ರ ಡೈರೆಕ್ಟರ್ ಅನ್ನೋದು. ನಾನಂತ ಅಲ್ಲ, ಎಲ್ಲ ಡೈರೆಕ್ಟರ್. ನೀವ್ ಹೇಳೋ ಅರ್ಥ ಏನಂದ್ರೆ ಡೈರೆಕ್ಟರ್ ಹೋದ ಅಂದ್ರೆ ಇಡೀ ಚಿತ್ರತಂಡನೇ ಹೋದಂಗೆ ಸರ್. ಏನಿದೆ ಅಲ್ಲಿ, ಏನಿದೆ ಹೇಳಿ ಅಲ್ಲಿ? ಚಿತ್ರತಂಡನೇ ಮುಗೀತು, ಫಿನಿಶ್. ಹಾಗಾಗಿ ಬಹಳ ಜನ ಡೈರೆಕ್ಟರ್ ಆಗಿ ಹೋಗಲ್ಲ. ಡೈರೆಕ್ಟರ್ ಆಗ್ಬೇಕು ಅಂದನು ಎಲ್ಲದರಲ್ಲೂ ಪ್ರಿಪೇರ್ ಆಗಿರ್ಬೇಕು, ಅವ್ನು ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ತುಂಬಾ ಟೆನ್ಷನ್ಗಳ ಒತ್ತಡಗಳನ್ನ ತಗೊಳ್ಳೋ ಕೆಪಾಸಿಟಿ ಇರ್ಬೇಕು ಸರ್ ಅವನಿಗೆ. ಓಕೆನಾ ಸರ್? ಎಷ್ಟೇ ಒತ್ತಡ ಬಿದ್ರು ಅದನ್ನ ಕೂಲ ಹ್ಯಾಂಡಲ್ ಮಾಡೋ ರೀತಿ ಇರಬೇಕು. ಕರ್ಕೊಂಡು ಹೋದವರು ಈಗ ನಮ್ಮ ಜೊತೆಲಿ ಬಂದವ್ರ ಕಡೆನೂ ಗಮನ ಇರಬೇಕು. ಇಷ್ಟೆಲ್ಲ ಇರುತ್ತೆ ಸರ್, ತುಂಬಾ ತಲೆ ಬಿಸಿ. AB ಅನ್ವರ್ ಅವರ ಮುಂದಿನ ಗುರಿ ಏನು ಸರ್? ಮುಂದಿನ ಗುರಿ ಒಂದು ಶಾರ್ಟ್ ಫಿಲ್ಮ್ ಬಂದಿದ್ದೀನಿ ನಾನೀಗ. ಸ್ಕ್ರಿಪ್ಟ್ ಆಲ್ರೆಡಿ ನಡೀತಾ ಇದೆ, ಟೀಮ್ ಜೊತೆಗೆ ಡಿಸ್ಕಸ್ ಮಾಡ್ಬೇಕಂತ ಇದ್ದೀನಿ ಸರ್. ಈಗ ಅಂಬೇಡ್ಕರ್ ರಂಗಮಂದಿರ ಓಡ್ಲಿಲ್ಲ ಸರ್, ತುಂಬಾ ಬೇಜಾರಾಗಿದೆ ಬಿಡಿ ಅದು ಪದೇ, ಯಾಕಂದ್ರೆ ಅದನ್ನ ಪ್ರೀತಿಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡಿದ್ದು ಆಗಿಲ್ಲ ಅಂದಾಗ ಮನಸ್ಸಿಗೆ ನೋವಾಗಿದೆ. ಹೌದು ಸರ್, 100% ಮನಸ್ಸಿಂದ ಮಾಡಿರೋ ಮೂವಿ ಅದು. ನಾನು ಅದು ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ದೆ ಸರ್. ಅದನ್ನ ಫಿಲ್ಮ್ ಓಡಿಲ್ಲ, ಶಾರ್ಟ್ ಮೂವಿ ಓಡಿಲ್ಲ, ಅನ್ವರ್ ಅವ್ರ ಮೂಲೆ ಗುಂಪು ಆಗ್ತಾರೆ ಅನ್ನೋರಿಗೆ ಏನ್ ಉತ್ತರ ಹೇಳ್ತೀನಿ ಸರ್? ಅದೇ ಇದನ್ನ ಹೇಳ್ಬೇಕಂತ ಇದೆ. ಈ ತರ ಉತ್ತರ ನಮ್ಗೆ ಹೇಳೋರಿಗೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಕಾಮನ್ ಆಗಿ ಮಾಡೋದಕ್ಕಿಂತ ನನ್ನ ಮೈಂಡ್ ಸೆಟ್ ಸ್ವಲ್ಪ ಬೇರೆ ಇದೆ, ಅದೇ ತರನೇ ಮಾಡ್ತೀನಿ. ಬಟ್ ಅದನ್ನ ಸಸ್ಪೆನ್ಸ್ ಆಗಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಒಂದು ಸಂದೇಶ ಕೊಡಬಲ್ಲೆ ನಾನು ಆ ಮೂವಿ ಜೊತೆಗೆ. ಏನಂದ್ರೆ ಒಂದು ಥ್ರಿಲ್, ಒಂದು ಸಸ್ಪೆನ್ಸ್ ಮೂವಿ ಅದು. ಈಗ ಮುಂದೆ ನಿಮ್ಮ ಬರ್ತಿರುವ ಕಿರುಚಿತ್ರ ಸಸ್ಪೆನ್ಸ್ ನಿಗೂಢತೆಯಿಂದ ಕೂಡಿದೆ. ಎಸ್ ಸರ್, 100%. ಅದು ನೋಡೋರು ಹೌದಾ ಈ ತರನ ಇರುತ್ತಾ ಅನ್ನೋದು ಅವ್ರ ಮೈಂಡ್ ಬರ್ಬೇಕು ಸರ್. ನಿಮಿಷ ಅದು ಈಗ ಟ್ಯಾಲಿ ಮಾಡ್ಲಿಕ್ಕೆ ಆಗಲ್ಲ, ಅದು ಸ್ಕ್ರೀನ್ ಪ್ಲೇ ಆಗ್ಬೇಕು. ಸ್ಕ್ರಿಪ್ಟ್ ರೆಡಿ ಇದೆ. ಯಾರು ಬರ್ದಿದ್ದು? ನಾನೇ ಸರ್ ಬರ್ದಿದ್ದಿಲ್ಲ. ನೆಕ್ಸ್ಟ್ ಎಲ್ಲ ಮೂವಿಗಳು ಸ್ಕ್ರಿಪ್ಟ್ ನಾನೇ ಬರೆಯೋದು. ಸ್ಕ್ರಿಪ್ಟ್ ರೈಟರ್ ಬೇಕು ಅಂದಾಗ ನನ್ಗೆ ಆಗಲ್ಲ ಅಂದಾಗ ತಗೊಂತೀನಿ, ಅವ್ರು ಬರೆದಿದ್ರೊಳಗೆ ನಾನು ಕರಪ್ಷನ್ಸ್ ಎಲ್ಲ ಮಾಡ್ತೀನಿ. ನಂಗೆ ಈ ತರ. ಈಗ ನಿಮ್ ತಂಡದಲ್ಲಿ ಟೋಟಲ್ 40 ಜನ ಇದ್ರ, ಈಗಲೂ ಇದಾರ? ಯೂನಿಟ್ ಸರ್ ಅದು. ತಂಡ ಅಂದ್ರೆ 10 ಜನದಷ್ಟೇ ಪ್ರೊಡಕ್ಷನ್. ಈ 10 ಜನರ ಹೆಸರು ನೆನಪಿದೆಯಾ? ನೆನಪಿದೆ ಸರ್, 100%. ಹೇಳಿ. ಫಸ್ಟ್ ಬಂದ್ಬಿಟ್ಟು ನಾನು ಸರ್. ನಿಮ್ಮ ತಂಡದ ನಿಮ್ಮ ಮುಖ್ಯ ರೂವಾರಿ ನೀವೇ? ಹೌದು ಸರ್, ಹೌದು ನಾನು. ಆಮೇಲೆ ಮಾಲ್ತೇಶ್ ಅಂತ ಹೇಳಿ, ಅವರು ಇಲ್ಲ ಅಂದ್ರೆ ನಾನಿಲ್ಲ, ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ. 2 ಜೀವ ಒಂದು ದೇಹ. ಅದ್ ಹೆಂಗಂದ್ರೆ ನಾನ್ ಮೈಂಡಲ್ಲಿ ಬಂದಿದ್ದ ಆ ಮನುಷ್ಯ ಮಾಡ್ಬಿಡ್ತಾನೆ. ನಿಮ್ ಟೀಮ್ ಅಲ್ಲಿ ನೀವು, ಮಾಲ್ತೇಶ್, ಮತ್ತೆ ಯಾರಿದ್ದಾರೆ? ರೋಜಾ ಮೇಡಮ್ ಅಂತ. ರೋಜಾ ಮೇಡಮ್ ಅವ್ರು 3 ಜನ ಸರ್ ನಾವು. ಯಾಕಂದ್ರೆ ಅವರು ತುಂಬಾ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ ಆ ಮೇಡಮ್ ಅವರು. ಆಮೇಲೆ ನೆಕ್ಸ್ಟ್ ಅವ್ರದ್ದು ಇಷ್ಟ ಆದ್ಮೇಲೆ ಸಚಿನ್ ಅಂತ ಇದ್ದಾರೆ. ವಿನಾಯಕ ಅಂತ ಇದ್ದಾನೆ, ತುಂಬಾ ಒಳ್ಳೆ ಹುಡುಗ ಸರ್. ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಅವನು. ಎಲ್ಲೇ ಇದ್ರು ನಮ್ ಜೊತೆಗೆ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ವಿನಾಯಕ ಅಂತ ಇದ್ದಾನೆ. ಆಮೇಲೆ ಯುವರಾಜ್ ಅಂತ ಇದ್ದಾನೆ. ಆಮೇಲೆ ಅಪೂರ್ವ ಅಂತ ಇದ್ರು, ಈಗಿಲ್ಲ ಬಿಟ್ಟಿದ್ದಾರೆ ಅವರು. ಆಮೇಲೆ ಕಿರಣ್ ಅಂತ ಇದ್ರು, ಅವರು ಸ್ವಲ್ಪ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬಾ ಜನ ಇದಾರೆ ಸರ್, ಹೆಸರುಗಳನ್ನ ಹೇಳ್ಕೊಂತ ಹೋದ್ರೆ ಬಹಳ ಆಗುತ್ತೆ. ಬಟ್ 40 ಜನ ಅಂದಾಗ 7-8 ಜನರ ಹೆಸರು ಹೇಳಿದಿರಿ. ಮೇನ್ ಆಗಿದ್ದಂತೂ ಫಿಕ್ಸ್ ಇತ್ತು. ನೆಕ್ಸ್ಟ್ ಹೊಸ ತಂಡ ಮಾಡ್ತಿದ್ದೀನಿ ಈಗ. ಮತ್ತೆ ನಿಮ್ಮ ಹೊಸ ಕಿರುಚಿತ್ರಕ್ಕೆ ಹೊಸ ತಂಡ ಸರ್, ಪ್ರೊಡಕ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಈ ಹೊಸ ತಂಡದಲ್ಲಿ ಮಾಲ್ತೇಶ್, ರೋಜಾ, ನವೀನ್ ಅವ್ರು ಇದು 100%. ಮಾಲ್ತೇಶ್, ರೋಜಾ ಅವ್ರು ಇಲ್ಲ ಅಂದ್ರೆ ಪ್ರೊಡಕ್ಷನ್ ಇಲ್ಲ ಸರ್. ನಾನೇನಂದ್ರೆ ಒಂದು ಕಂಪ್ಯೂಟರ್ ಹಿಡ್ಕೊಂಡು ನಿಮ್ಮ ಹತ್ರ ಬರ್ಬೇಕಾಗುತ್ತೆ, ಎಡಿಟಿಂಗ್ ಇದ್ರೆ ಕೊಡಿ ಅಂತ ಹೇಳಿ. ಹಿಂಗೆ ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ, ಅವ್ರ 3 ಜನ ಮೇನ್, ಅವ್ರಿಬ್ರು ಮೇನ್. ಅಲ್ಲಿಂದ ಹೊಸ ತಂಡ, ಅವ್ರಂತೂ ಇದ್ದೇ ಇರ್ತಾರೆ. ಅಲ್ಲಿಂದ ಹೊಸ ತಂಡ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ಸರ್ ನಾನು. ಸಾರಿ, ಡಿಸ್ಟರ್ಬ್. ಇಂಪನ ಮೂವಿ ಮಾಡಿದಾಗ ಒಂದು ಮಗು ಇದೆ ಸರ್ ಅದ್ರಲ್ಲಿ ನೋಡಿ. ಇಂಪನ ಅಂತ ಮಗುನ ಹೆಸರು ಇಂಪನ. ನನ್ನ ಸ್ಕ್ರಿಪ್ಟ್ ಹೆಸರು ಏನಿತ್ತು ಅಂತಂದ್ರೆ ಭೂತ ಬಂಗಿಲೆ ಅಂತ ಇತ್ತು. ಅವರು ಪೇರೆಂಟ್ಸ್, ಈಗ ರೋಜಾ ಮೇಡಮ್ ಅಂತ ಇದಾರಲ್ವಾ, ಅವರು ಡಾಟರೇ ಇಂಪನ. ನಮ್ ಟೀಮಲ್ಲಿ ಇರೋರೆ. ಅದು ಆರ್ಟಿಸ್ಟ್ ಮಾಡ್ಬೇಕಂತ ಇದ್ದೀವಿ ಸರ್ ಮುಂದೆ ಮಗುನ. ಇದ್ದಾಗ ಆ ಮಗು ಸರ್ ನನ್ಗೆ ಯಾವ ರೀತಿ ಬೇಕು ಫುಟೇಜ್ ಅದೇ ತರ ಕೊಟ್ಟಿದೆ ಸರ್.
ಎಷ್ಟು ವರ್ಷ ಆ ಮಗುಗೆ? ಸರ್ ನಾನು ಶೂಟ್ ಮಾಡಿದಾಗ ಮೋಸ್ಟ್ಲಿ ಒಂದ್ 4 ವರ್ಷ ಇರ್ಬೋದು. 4 ವರ್ಷದ ಮಗು ನೀಗ್ ಬೇಕಾಗಿದ್ದ ಆಂಗಲ್ ಒಳಗೆ ನಿಮಗೆ 4 ವರ್ಷ ಅಲ್ಲ ಸರ್, 3.5 ವರ್ಷ. ಹ್ಮ್ 3.5 ವರ್ಷ ಮಗುಗೆ. ಬಟ್ ಆ ಇಂಪನ ಮಗು ಸರ್ ಹೆಸರಿಟ್ ಮಾಡಿದ್ಮೇಲೆ ನಮ್ದು ನಿಮ್ಮ ಚಲನಚಿತ್ರದ ಹೆಸರೇ ಬದಲಾಯಿಸ್ತೀರಿ ನೀವು? ಬದಲಾಯಿಸ್ಬಿಟ್ಟೆ ಸರ್ ನಾನು. ಬೇಡ, ಯಾಕಂದ್ರೆ ಆ ಮಗು ಅಷ್ಟು ಚೆನ್ನಾಗ್ ಮಾಡ್ತಿದೆ ಅಂದ್ರೆ ಅದ್ ಮಗುನ ಹೆಸರು ಇಂಪನ. ನಮ್ಮ ಉಪೇಂದ್ರ ಅವ್ರು ಕಲ್ಪನಾ ಮಾಡಿದ್ದಾರೆ. ನೀವು ಇದ್ದೀರಾ ಚಿಲ್ನದಲ್ಲಿ? ಇಲ್ಲ ಸರ್, ನಾ ಡೈರೆಕ್ಟರ್. ರೋಜಾ ಮೇಡಮ್ ಅವ್ರು ಇದಾರಾ? ಇಲ್ಲ ಸರ್, ಅವರಿಲ್ಲ, ಅವರೆಲ್ಲ ಟೆಕ್ನಿಷಿಯನ್ಸ್ ಅವರು. ಹಿಂಗೆ ಆ ಮಗು ಇದೆ. ಮಗುಗ್ ಮಾತ್ರ ತಗೊಂಡ್ರಿ? ಹೌದು, ಮಗುಗ್ ಮಾತ್ರ ತಗೊಂಡ್ರಿ. ಮಾಲ್ತೇಶ್ವರ ನಾಯಕತ್ವ ಏನಾದ್ರು ಮಾಡ್ತಾರ? ಮಾಲ್ತೇಶ್ವರ ಅಂಬೇಡ್ಕರ್ ರಂಗ ಮಂದಿರದಲ್ಲಿ ಮಾಡಿದ್ದಾರೆ, ಹೆಡ್ ಮಾಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ಬಿಟ್ರೆ ನೆಕ್ಸ್ಟ್ ಅದೇ ಆ ಮಗು ತಗೊಂಡಾಗಿಂದ ನಮ್ದು ಕರಿಯರ್ ಸ್ವಲ್ಪ ಚೇಂಜ್ ಆಯ್ತು ಸರ್. ರಿಯಲಿ ಸರ್, ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ಶಾರ್ಟ್ ಮೂವಿ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೌದಾ? ಮಾಡ್ಬೇಕನ್ನೋ ಮನ್ಸಲ್ಲಿ ಇತ್ತು. ಒಳಗೆ ಮಾಡ್ತಿದ್ವಿ, ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಆತರ ಮಾಡ್ತಿದ್ವಿ. ಆ ಮಗು ಬಂದಿದ್ರಿಂದ ನೀವು ಸ್ವಲ್ಪ ಹೊರಗೆ ಬಂದ್ರಿ ಅಂತ? 100% ಸರ್. ಇದನ್ನ ಎಲ್ಲಿ ಹೋದ್ರು ನಾನು ಎಂತ ದೊಡ್ಡ ವೇದಿಕೆಗೆ ಹೋದ್ರು ಹೇಳ್ತೀನಿ. ನಾನು ಅವತ್ತು ಅದು ಅವಾರ್ಡ್ ತಗೊಂಡ್ಬೇಕಾದ್ರೂ ಇದನ್ನೇ ಮಾತಾಡಿದೀನಿ ಅವ್ರ ಸರ್ ಹತ್ರ. ನಾನು ಸರ್ ಇದು ಅವಾರ್ಡ್ ತಗೊಂತಿದ್ದೀನಿ ಅಂದ್ರೆ ಒಂದ್ ಮಗುನೇ ಕಾರಣ ನಮ್ಗೆ. ಈಗ ನೀವು ಸಾಂಗ್ಸ್ ಎಲ್ಲ ಎಡಿಟ್ ಮಾಡ್ತೀರಿ. ಯಾರೋ ಒಬ್ರು ನಮ್ಮ ತಾಲೂಕವರು ಅಥವಾ ಜಿಲ್ಲೆಯವರು ಹೇಳಿದ್ರು ನಮ್ದು ಒಂದು ಸಾಂಗ್ಸ್ ಎಡಿಟ್ ಮಾಡ್ಕೊಡ್ರಿ ಅಂದ್ರೆ ಏನ್ ಕಾಸ್ಟ್ ನಿಮ್ದು? ಕಾಸ್ಟ್ ಸರ್, ಈಗ ನೋಡಿ ಅವರು ಇದ್ರ ಮೇಲ್ಗಡೆ ವರ್ಕ್ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಒಂದು ಸಾಂಗ್ ಎಡಿಟ್ ಅಂತ ಅಂದ್ರೆ ಈಗ ಅವ್ರ ಹತ್ರ ಇರೋ ಸಾಂಗ್ ನ ಎಡಿಟ್ ಮಾಡ್ಕೊಡ್ಬೇಕು, ಅಥವಾ ನಾವು ರೆಕಾರ್ಡಿಂಗ್ ಮಾಡಿ ಎಡಿಟ್ ಮಾಡ್ಬೇಕು, ಅಥವಾ ಲೂಪ್ಸ್ಗಳೆಲ್ಲ ನಾವೇ ರೆಡಿ ಮಾಡ್ಬಿಟ್ಟು ಮ್ಯೂಸಿಕ್ ರೆಡಿ ಮಾಡ್ಬಿಟ್ಟು ಲೂಪ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಡಿ, ಈ ತರ ಎಲ್ಲ ಇರುತ್ತೆ ಸರ್. ಅದ್ರ ಈಗ ನಾನು ಯಾವ್ದು ಚಲನಚಿತ್ರದ ಹಾಡ್ ಹಾಡ್ತೀನಿ, ನೀವು ಎಡಿಟ್ ಮಾಡ್ಕೊಡ್ರಿ ಮ್ಯೂಸಿಕ್ ಹಾಕಿ ಅಂದ್ರೆ? ಓನ್ಲಿ ಸಿಂಗಿಂಗ್ ಅಷ್ಟೇ ಸರ್ ನಮ್ಮ ಹತ್ರ, ಓನ್ಲಿ ಸಿಂಗಿಂಗ್ ಅಷ್ಟೇ. ಚಲನಚಿತ್ರ ಟ್ರ್ಯಾಕ್ ಅವ್ರು ಕೊಡ್ಬೇಕು, ಕೊರಕೆ ಟ್ರ್ಯಾಕ್ ಅವ್ರು ಕೊಡ್ಬೇಕು, ಸಿಂಗಿಂಗ್ ಕೊಡ್ತೀವಿ. ಓಕೆನಾ ಸರ್? 1500 ರೂಪೀಸ್ ಮಾಡ್ತೀವಿ ನಾವು. ವಿಡಿಯೋನು ಹಾಕ್ಬೇಕು ಅದಕ್ಕೆ, ಮತ್ತೆ ವಿತ್ ಏನಾದ್ರೆ ರೆಕಾರ್ಡಿಂಗು ಮಾಡ್ಬೇಕು, ವಿಡಿಯೋನು ಹಾಕ್ಬೇಕು, ಪ್ರತಿಯೊಂದು ಅವ್ರದ್ದು ಏನಿದೆ ತಮ್ಲನ್ ಗಿಮ್ಲನ್ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಅಂದ್ರೆ 3500 ಮಾಡ್ತೀವಿ ಸರ್ ನಾವು. ಒಂದು ಹಾಡು 5 ನಿಮಿಷದ ಹಾಡಿಗೆ 3500 ರೂಪಾಯಿ ಕಂಪ್ಲೀಟ್ಲಿ ಎಡಿಟ್ ಆದ್ರೆ ಸರ್, ಕಂಪ್ಲೀಟ್ಲಿ ಓನ್ಲಿ ವಾಯ್ಸ್ ಅಷ್ಟೇ ಅಂತ ಅಂದ್ರೆ 1000 ವಾಯ್ಸ್ ಸರಿ ಮಾಡಿ ಅವ್ರ ಕೊರಕೆಗೆ ಇದಕ್ಕೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ 1500 ಸರ್ ಅಷ್ಟೇ. ಅದು ಯೂಟ್ಯೂಬಿಗೆ ಅಪ್ ಮಾಡ್ಲಿಕ್ಕೆ ಬರಲ್ಲ ಆ ಸಾಂಗ್. ಯಾಕೆ ಬರಲ್ಲ ಅಂತಂದ್ರೆ ಅಲ್ಲಿ ಕಾಪಿರೈಟ್ ಕ್ಲೈಮ್ ಆಗುತ್ತೆ, ಅದಕ್ಕೆ ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ನಮಗೆ ಮ್ಯೂಸಿಕ್ ಇತ್ತು ಅಂದ್ರೆ ತುಂಬಾ ಈಸಿ. ನೀವು ಮುಂದಿನ ದಿನಗಳೇನಾದ್ರು ನಾವು ಮಕ್ಕಳಿಗೆ ಆಕ್ಟಿಂಗ್ ಕಲಿಸ್ಬೇಕು ಏನಾದ್ರು ಈ ತರ ಏನಾದ್ರು ಹಾಬಿ ಇದೆಯಾ? ಹಾಬಿ ಸರ್ ನಂದು ಡ್ಯಾನ್ಸ್ ಕ್ಲಾಸಿಂದ ಇತ್ತು. ಡ್ಯಾನ್ಸ್ ಕ್ಲಾಸಿಂದು ನಾನು ಬಿಟ್ಬಿಟ್ಟೆ, ಟ್ರ್ಯಾಕ್ನೇ ಬಿಟ್ಬಿಟ್ಟೆ. ಈಗ ಬಿಟ್ಟಿದ್ದೀನಿ ಸರ್, ಬಿಟ್ಟೆ. ಅಂದ್ರೆ ಈಗ ಬಿಟ್ರಿ? ಸ್ಕೂಲಿಗೆ ಹೇಳ್ಕೊಳ್ಲಿಕ್ಕೆ ಹೋಗ್ತೀನಿ ವಿನಃ ನಾನು ಕ್ಲಾಸ್ ಮಾಡ್ಬೇಕು ಅನ್ನೋದು ನನ್ನಲ್ಲಿಲ್ಲ. ನನಗೆ ಸರ್ ಇಲ್ಲಿ ನಮ್ಮ ಆನ್ವಟ್ಟಿ ಅಂದಾಗ ನನ್ನ ಕರಿಯರ್ ಬಿದ್ದಿದ್ದೆ ಡ್ಯಾನ್ಸಿಂದ ಫಸ್ಟು. ನಾನು ಅಲ್ಲಿಂದ ಸ್ವಲ್ಪ ಅಪ್ ಆಗ್ತಾ ಇದ್ದೆ. ಅದು ಹೆಂಗಂದ್ರೆ ಈಗ ನಿಮ್ಗೆ ಗೊತ್ತಲ್ವ ಸರ್, ಇವಾಗೆಲ್ಲ ಪಾರ್ಶಾಲಿಟಿ, ದುಡ್ಡು, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ದುಡ್ಡು ಇರೋರೆಲ್ಲ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂತಾರೆ ಎಲ್ಲ. ಒಂದು ವಿಭಾಗ ದುಡ್ಡಾದ್ರೆ ಮಗುವಲ್ಲಿರುವಂತ ನೈಜತೆ, ಅವನ ಆಕ್ಟಿಂಗ್ ಟ್ಯಾಲೆಂಟ್ ಯಾವುದೇ ಕಾರಣಕ್ಕೂ ಅವನಿಗೆ ಮುಚ್ಚಿಡಕ್ ಸಾಧ್ಯ ಇಲ್ಲ. 100% ಸಾಧ್ಯ ಇಲ್ಲ ಸರ್. ಅದು ನಾನೇ ಅಂತ ಅಲ್ಲ ಸರ್, ಯಾರೇ ಆಗ್ಲಿ ಅವನಲ್ಲಿ ಇರ್ತಕ್ಕಂಥ ಕಲೆನ ಮುಚ್ಚಿಡೋದಕ್ಕೆ 100% ಸಾಧ್ಯ ಇಲ್ಲ. ನಿಮ್ ಕಲೆ ಯಾಕೆ ಮೇಲ್ ಬಂದಿಲ್ಲ ಅಂತ ನನ್ನ ಪ್ರಶ್ನೆ. ನನ್ ಜೊತೆಯಲ್ಲಿ ಇರೋನ್ನ ಕರ್ಕೊಂಡು ಹೋಗ್ಬೇಕಲ್ಲ ಸರ್, ನಂಗೆ ಲೇಟ್ ಆಗುತ್ತೆ. ಏಕಾಂಗಿಯಾಗಿ ಹೋಗಿಲ್ಲ ನೀವು? ಸರ್ ಈಗ ನೋಡಿ, ಒಬ್ಬರೇ ಹೋಗಿ ಒಬ್ರು ಕಾಲ್ ಹಿಡಿದು ಎಷ್ಟೋ ಏನೋ ಮಾಡ್ಕೊಂಡ್ ಬರ್ಬೋದು ನಾವು. ನನ್ನ ಜೊತೆ ನಾನು ಟೀಮ್ ಬೆಳಿಬೇಕು, ನನ್ನ ಉದ್ದೇಶನೇ ಅದು ಸರ್. ನನ್ ಹೆಂಗಂದ್ರೆ ನಾನು ಇಲ್ಲಲ್ಲ, ನಾನು ನೋಡಿ ನಾನು ಅವಾರ್ಡ್ ತಗೊಳ್ಲಿಕ್ಕೆ ಹೋದಾಗ್ಲೂ ಕೂಡ ನಾನು ಟೀಮ್ ಜೊತೆಗೆ ಹೋಗಿದ್ದೀನಿ. ನಮ್ ಟೀಮ್ ಬೇಕು, ನಾನು ಟೀಮ್ ಬಿಡ್ಲಿಲ್ಲ ನಾ ಮಾಡಲ್ಲ ಏನು. ಯಾಕಂದ್ರೆ ನನ್ ನಂಬಿ ಬಂದಿದ್ದಾರೆ ಸರ್ ಅವರು, ನಾನೇ ಸರ್ ಅವ್ರಿಗೆ ಮೋಸ ಮಾಡ್ಲಿ? ಈ ಸ್ಟುಡಿಯೋ ಇವೆಲ್ಲ ಕಾನ್ಸೆಪ್ಟ್ ಬೆಂಗಳೂರಿಗೆ ಸೇರಿದ್ದು ಅಂತಾರೆ, ನೀವ್ ಯಾಕೆ ಆನ್ವಟ್ಟಿಯಲ್ಲಿ ತಗೊಂಡು ಕುತ್ಕೊಂಡ್ರಿ? ನಮ್ಮೂರು ಹೆಸರು ತಗೋಬರ್ಬೇಕಲ್ಲ ಸರ್ ನಾವು. ಬೆಂಗಳೂರು ಅನ್ನೋದನ್ನೇ ಆನ್ವಟ್ಟಿ ಅನ್ನೋದು ಬರ್ಬೇಕಲ್ವಾ, 4 ಜನ ಬಾಯಲ್ಲಾದ್ರು. ಈಗ ನಮ್ಮ ಗೌಡ್ರು ಬಂದಿದ್ದಾರೆ ಅಂತ ಅಂದಾಗ ಆ ಗೌಡ್ರು ಎಲ್ಲಿ ರೆಕಾರ್ಡಿಂಗ್ ಮಾಡಿಸ್ತಿದ್ರು? ಆನ್ವಟ್ಟಿಯಲ್ಲಿ. ನನ್ನ ಊರ ಹೆಸರು ಬರ್ಬೇಕು ಸರ್. ಹಿಂಗೆ ಆನ್ವಟ್ಟಿಯ ಹೆಸರು ಮುಂದೆ ಬೆಳೆಸ್ಬೇಕು ಅನ್ನೋ ಉದ್ದೇಶ ನಿಮಗಿದೆ? 100%. ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಸರ್ ನನ್ನ ಹತ್ರ. ಗೌಡ್ರು ಅಂತ ಇದ್ದಾರೆ, ಅನೀಶ್ ಗೌಡ್ರು, ಮಧು ಗೌಡ್ರು ಅಂತ ಇದ್ದಾರೆ. ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಬೆನ್ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ನಿಮ್ಮ ಉತ್ತರ? ನನ್ನ ಉತ್ತರ, ನನ್ನ ಬೆನ್ನಿಂದ ದೇವರಿದ್ದಾನೆ ಸರ್. ದೇವರಿಗೆ ನಂಬೋರು? 100%. ಅವನ್ ಬಿಟ್ರೆ ನಾನು ಬೇರೆ ಯಾರನ್ನು ನಂಬಲ್ಲ. ಬಟ್ ನನ್ನ ಯೋಗಕ್ಷೇಮವನ್ನ ಅಂದ್ರೆ ನಾನು ನಡೀತಿರ್ತಕ್ಕಂಥ ದಾರಿಯಲ್ಲಿ ಸರಿ ತಪ್ಪು ಹೇಳೋದಕ್ಕೆ ಬೇರೆಯವರಿದ್ದಾರೆ, ನನ್ನ ಹಿಂದೆ ದೇವರಿದ್ದಾನೆ ಅಷ್ಟೇ. ಈಗ ನಿಮ್ಮ ಮುಂದಿನ ಚಲನಚಿತ್ರ ನಿಗೂಢವಾಗಿದೆ? 100%. ಹೆಸರು ಹೇಳಲ್ಲ? ಏನು ಹೇಳಲ್ಲ ಸರ್. ಯಾವಾಗಿಂದ ಪ್ರಾರಂಭ, ಒಂದು ದಿನಾಂಕ ಕೊಡ್ತೀರಾ ಅಂತ ನಮ್ಮ ಪ್ರಶ್ನೆ. ದಿನಾಂಕ ಸರ್ ಸ್ಟಾರ್ಟ್ ಮಾಡೋದು ಆಕ್ಷನ್ ಕಟ್ ಲೇಟ್ ಆಗುತ್ತೆ.
ಬಟ್ ಆಡಿಷನ್ ಸ್ಟಾರ್ಟ್ ಮಾಡೋದು ಈ ಫೆಬ್ರವರಿಯಲ್ಲಿ ಮಾಡ್ಬೇಕಂತ ಇದ್ದೀವಿ. ಎಡಿಷನ್ ಎಷ್ಟು ಜನರ ತಂಡ? ಇವಾಗ ನಡೀತಾ ಇರೋದು ಹಾಲಿ ಒಂದು 15 ಜನ ಇಟ್ಕೊಂಡಿದೀವಿ ಈಗ ಮೈಂಡಲ್ಲಿ. ಟೋಟಲ್ ಎಷ್ಟು ಜನ ಬೇಕಾಗತ್ತೆ? ಆ ಸ್ಕ್ರಿಪ್ಟ್ ಮೇಲ್ಗಡೆ ಸಂಬಂಧಪಡುತ್ತೆ ಸರ್. ಸ್ಕ್ರಿಪ್ಟ್ ರೆಡಿ ಇದೆ, ಸ್ಕ್ರಿಪ್ಟ್ ರೆಡಿ ಇದೆ, ಕ್ಯಾರೆಕ್ಟರ್ಗಳನ್ನ ಲೆಕ್ಕ ಹಾಕ್ಬೇಕು. ಸ್ಕ್ರಿಪ್ಟ್ ಬರೆಯಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಲೆಕ್ಕ ಹಾಕಲ್ಲ ನಾವು. 5,000ದಿಂದ ಪ್ರಾರಂಭ ಆಗಿ 1.5 ಲಕ್ಷ ತನಕ ಹೋಗಿದೆ. ಮುಂದಿನ ಬಜೆಟ್ ಎಷ್ಟು? ಮುಂದಿನ ಬಜೆಟ್ ಸರ್ ಅದು ಹೆಂಗ್ ಹೇಳಕ್ಕಾಗತ್ತೆ? ಸ್ಕ್ರೀನ್ ಪ್ಲೇ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಖರ್ಚು ಬರುತ್ತೆ. ಅಂದಾಜು ವೆಚ್ಚ ಅಂತ ಏನಾದ್ರು ಇರುತ್ತಲ್ಲ? ಅಂದಾಜು ಸರ್ ಇನ್ನೂ ಕಡಿಮೆ ಮಾಡ್ಬೇಕಂತ ಇದ್ದೀನಿ ನಾನು. 1.5 ಲಕ್ಷಕ್ಕೆ ಹೋಗಲ್ಲ ಸರ್ ಇವಾಗ, ಯಾಕಂದ್ರೆ ನಾವು ತಪ್ಪು ಬಹಳ ದುಡ್ಕಿದೀವಿ ಸರ್. ನಾವು ಬಹಳ ವೇಸ್ಟ್ ಮಾಡ್ಬಿಟ್ವಿ ಅಮೌಂಟ್ ನ. ನಮ್ ಟೀಮಲ್ಲಿ ಹೆಂಗ್ ಬಂದ್ರೆ ಸರ್ ನನ್ನ ನಂಬ್ಬಿಡ್ತಾರೆ ಎಲ್ಲರೂ. ಅನ್ವರ್ ಹೇಳಿದ್ರೆ ಮುಗೀತು. ನಾನು ನಂಬ್ಬಿಟ್ರಲ್ಲ ಇವರು ಅಂತ ನಾನು ಇನ್ನೂ ಆ ಗಿಲಿಟ್ ಕಾಡ್ತಿದೆ ಸರ್ ನನ್ಗೆ. ಏನಂದ್ರೆ ನಾನು ದುಡ್ಡು ಅವರು ಕಷ್ಟಪಟ್ಟಿದ್ದಾರೆ ಆ ಒಂದು ಸೇವಿಂಗ್ಸ್ ಮಾಡೋದಕ್ಕೆ, ನಾನು ಸುಮ್ಮನೆ ನೀರ್ ತರ ಖರ್ಚು ಮಾಡ್ಬಿಟ್ನಲ್ಲ. ನಾನು ಹೆಂಗೆ ಗಿಲ್ಟಿ ಇದೆ ಸರ್. ನನ್ನ ಟೀಮ್ನ ಕಷ್ಟನ ನಾನು ಅದ್ರ ಮುಖಾಂತರ 100% ಇದೆ. ಅದು ಸಾರಿ ಹೇಳ್ಬೇಕು ಅಂತ ಅನ್ಸತ್ತಾ? ನಾನು ಹೇಳಲ್ಲ ಸರ್. ಯಾಕೆ? ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅನ್ಯಾಯವಾಗಿ ಹಾಳು ಮಾಡ್ಬಿಟ್ನಲ್ಲ ದುಡ್ಡು ಅಂತ ಏನಾದ್ರು ಪಶ್ಚಾತ್ತಾಪ ಇದೆ? 100% ಇದೆ. ಆದ್ರೂ ಸಾರಿ ಹೇಳಲ್ಲ. ಯಾಕೆ? ಅದೇ ನಾ ಹೇಳಿದ್ನಲ್ಲ ಸರ್, ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಬೇಜಾರು ಆಗ್ತಿದ್ದಾರೆ ಅಂದ್ರೆ ಸಾರಿ ಕೇಳ್ತೀನಿ. ಅವ್ರು ಬೇಜಾರೇ ಆಗಿಲ್ವಲ್ಲ, ಇರ್ಲಿ ಬಿಡ, ನೆಕ್ಸ್ಟ್ ಟೈಮ್ ಮಾಡ್ಲಿಕ್ಕೆ ಬರುತ್ತೆ. ನೆಕ್ಸ್ಟ್ ದುಂದು ವೆಚ್ಚ ಮಾಡಿಲ್ಲ ಅನ್ನುವ ನಂಬಿಕೆ ನಿಮಗೆ? 100% ಸರ್. ಅನಗತ್ಯ ಖರ್ಚು ಅನಗತ್ಯ ಅಂತ ಮಾಡಿಲ್ಲ ಸರ್. ಮೋಸ ಆಗಿದೆ, ಮಿಸ್ಟೇಕ್ ಆಗಿದೆ, ಒಪ್ಕೊಂತೀನಿ. ಈ ಮುಖಾಂತರ ಒಪ್ಕೊಂತೀನಿ. ಬಟ್ ಏನ್ ಹೇಳ್ತಿದೀನಿ ಅಂದ್ರೆ ನಾನಾಗೆ ಬೇಕು ಅಂತ ಯಾವ್ದು ಖರ್ಚು ಮಾಡಿಲ್ಲ. ಮಿಸ್ಟೇಕ್ಸ್ ಆಗಿದಾವೆ. ಯಾರಿಗೂ ಗುಂಡಿಗೆ ತರಬೇಕು ಅಂತ ಹೋಗಿಲ್ಲ? 100% ಇಲ್ಲ ಸರ್. ಅದು ಬೇಕಾದ್ರೆ ಪ್ರಮಾಣ ಮನಶುದ್ಧವಾಗಿದೆ ನಮ್ದು. ದೇವ್ರನ್ನ ನಂಬಿ ನಾವು ನಡೆಯೋರು ಸರ್. ನನ್ನ ಮೂಲ ಉದ್ದೇಶನೇ ದೇವ್ರು ಸರ್. ನನ್ಗೆ ಅವನಿಲ್ಲ ಅಂದ್ರೆ ನಾವ್ ಯಾರು ಇಲ್ಲ, ಪ್ರಪಂಚನೇ ಇಲ್ಲ. ನನಗೆ ಅವನೇ ಇಂಪಾರ್ಟೆಂಟ್. ಮುಂದಿನ ದಿನಗಳಲ್ಲಿ ದೊಡ್ಡ ಸಿನಿಮಾ ಮಾಡ್ಬೇಕು, ಡೈರೆಕ್ಟರ್ ಆಗಿ ನೀವು ಬನ್ನಿ ಅಂತ ಯಾರಾದ್ರೂ ಕರೆದ್ರೆ? ಒಂದು ಘಟನೆ ನಡೆದಿದೆ ಸರ್. ಅದು ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಓಪನ್ ಇದ್ದಾನೆ. ತೆಲುಗು ಸಿನಿಮಾದಲ್ಲಿ ಒಂದು ಆಫರ್ ಇದೆ, ನಿಮ್ಗೆ ಬರ್ತೀರಾ ಅಂತ ಕರೆದಿದ್ದ. ಅಭಿಗ್ ಮೂವಿ ಒಳಗಡೆ ಏನು ಅಂದ ತಕ್ಷಣ, ಹೀರೋ ತಮ್ಮನ ಒಂದು ಕ್ಯಾರೆಕ್ಟರ್ ಇದೆ, ನೀನ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ ತೆಲುಗು ಒಳಗಡೆ ಅಂದ. ಕನ್ನಡ ಬಿಟ್ಟು ನಾನು ಬರಲ್ಲ ಗುರು ಅಂತ ಅಂದಿದ್ದೆ ನಾನು. ಯಾಕಂದ್ರೆ ನಾನು ಬೆಳಿಬೇಕು ಇಲ್ಲಿಂದ ಫಸ್ಟ್. ಕನ್ನಡದ ಮೇಲೆ ಅಭಿಮಾನ ತುಂಬಾ ಇದೆ ಸರ್. ಎಂತ ಮಾತು ಹೇಳ್ತೀರಾ? ಕನ್ನಡ ಶಾಲೆಯಲ್ಲಿ ಓದಿದವ್ರು ನಾವು, ಕನ್ನಡದ ಬಗ್ಗೆ ಅಭಿಮಾನ ಇರಲ್ವಾ? ಸರ್ಕಾರಿ ಶಾಲೆ ಮುಖ್ಯವಾಗಿ ಇಟ್ಕೊಂಡು ಚಿತ್ರ ಮಾಡಿದ್ರಿ. ಸರ್ಕಾರಿ ಶಾಲೆ ಉಳಿವಿಗಾಗಿ ನಿಮ್ಮ ಮಹತ್ತರ ಪಾತ್ರ ಏನು? ಏನ್ ಮಾತು ಹೇಳಕ್ ಇಷ್ಟಪಡ್ತೀವಿ? ಸಂದೇಶನ ಸರ್? ಸಂದೇಶ ಅಂದ್ರೆ ನಾನು ಓಲ್ಡ್ ಸ್ಟೂಡೆಂಟ್ಸಿಗೆ ಕೇಳ್ಕೊಂತೀನಿ ಸರ್ ಈ ಮುಖಾಂತರ. ಏನಂದ್ರೆ ನೀವು ಓದಿರ್ತಕ್ಕಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಈಗ್ಲೂ ಸಹಿತ ಒಂದೊಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಒಂದು ಕೊರತೆ ಏನೋ ಒಂದು ಇದ್ದೇ ಇರುತ್ತೆ. ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತೀರಾ, ನೀವು ಮತ್ತೊಂದು ಏನೋ ಒಂದು ಆಗಿರ್ತೀರಾ. ದಯವಿಟ್ಟು ಒಂದು ಸರಿ ಆ ಸ್ಕೂಲಿಗೆ ವಿಸಿಟ್ ಕೊಡಿ, ಅಲ್ಲಿ ಪ್ರಾಬ್ಲಮ್ಸ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ದಯವಿಟ್ಟು ನಿಮ್ ಕೈ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂತೀನಿ ಸರ್ ನಾನು. ಬಿದ್ದು ಹೋಗ್ತಾ ಇರೋ ಶಾಲೆ ಉಳಿಸಿ, ಮುಚ್ಚಿ ಹೋಗ್ತಾ ಇರೋ ಶಾಲೆ ಉಳಿಸಿ ಅನ್ನುವಂತ ಕರೆ ಅನ್ವರ್ ಅವ್ರು ನೀಡ್ತಾ ಇದ್ದಾರೆ. ಹೌದು, ಅನ್ವರ್ ಅವರೇ ತುಂಬಾ ಮುಕ್ತ ಮನಸ್ಸಿನಿಂದ ತಮ್ಮ ಇಲ್ಲದ ಸಮಯದಲ್ಲಿ ನಮಗೆ ಸಮಯ ಕೊಟ್ಟಿದ್ದೀರಿ. ಯುವಕರಾಗಿದ್ದೀರಿ, ತುಂಬಾ ಮುನ್ನೆಚ್ಚರಿಕೆ ಕ್ರಮವಾಗಿ ಇಡಬೇಕಾಗಿದ್ದ ಹೆಜ್ಜೆ ಎಡವಿದ್ದೀರಿ ಅಂತ ಅನ್ಕೊಂತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಭಗವಂತ ಒಳ್ಳೇದ್ ಮಾಡ್ಲಿ. ನೀವು ಸಹ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಒಂದು ಜೀವನ ರೂಪಿಸಿಕೊಡಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದೀರಿ. ನಿಮ್ಮ ಮುಂದಿನ ನಿಗೂಢ ಚಿತ್ರ ಏನಿದೆ ಅದು ವಿಜೃಂಭಿಸಲಿ, ಇಡೀ ರಾಜ್ಯಕ್ಕೆ ಪರಿಚಯವಾಗಲಿ ಅಂತ ಹೇಳ್ತಾ ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆಗೆ ಸಂವಾದ ನಡೆಸಿದಂತ ಅನ್ವರ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.